ನಮಸ್ಕಾರ ಗೆಳೆಯರೇ, ಮ್ಯಾಥ್ಸ್ ಗುರುಕುಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಹೊಸ ಪಾಠವನ್ನು ಸ್ಟಾರ್ಟ್ ಮಾಡಲಿದ್ದೇವೆ. ಸೊ ಇವತ್ತಿನ ಚಾಪ್ಟರ್ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟ. ಸೊ ಲಾಭ ಅಂದರೇನು, ನಷ್ಟ ಅಂದರೇನು, ಇದರಲ್ಲಿ ಕೊಂಡ ಬೆಲೆ ಅಂದರೇನು, ಮಾರಿದ ಬೆಲೆ ಎಂದರೇನು. ಯಾಕಂದರೆ ಈ ಚಾಪ್ಟರು ಎಕ್ಸಾಮಿನರ್ ಫೇವ್ರೇಟ್ ಚಾಪ್ಟರ್. ಯಾವುದೇ ಎಕ್ಸಾಮ್, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ SSC ತಗೊಳ್ಳಿ, RRB ತಗೊಳ್ಳಿ, ಅಥವಾ ಯಾವುದಾದ್ರೂ ಸ್ಟೇಟ್ ಎಕ್ಸಾಮ್ KPSC, PSI, FDA ಏನಾದರೂ ತಗೊಳ್ಳಿ, ಈ ಪಾಠದಿಂದ ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಈ ಚಾಪ್ಟರು ಎಕ್ಸಾಮಿನರ್ ಫೇವ್ರೇಟ್ ಚಾಪ್ಟರ್ ಅಂತ ಹೇಳ್ತಾರೆ. ಸೊ ನಾವು ಈ ಚಾಪ್ಟರ್ನ ಕಂಪ್ಲೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡೋಣ. ಚಾಪ್ಟರಲ್ಲಿ ಡೀಟೇಲಾಗಿ ಹೋಗೋಕ್ಕಿಂತ ಮುಂಚೆ ನಾವು ಕೆಲವು ಟರ್ಮ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೊಂಡ ಬೆಲೆ. ಕೊಂಡ ಬೆಲೆ ಅಂದರೆ ನಾವು ವಸ್ತುವನ್ನು ಎಷ್ಟು ರುಪೀಸಲ್ಲಿ ತಗೊಂಡಿದ್ದೀವಿ. ಮಾರಿದ ಬೆಲೆ ಅಂದರೆ ಅದೇ ವಸ್ತುವನ್ನು ನಾವು ಎಷ್ಟು ಅಮೌಂಟಲ್ಲಿ ಮಾರಿದ್ದೀವಿ. ಸೇಮ್ ಲಾಭ ಅಂದರೆ ಸೇಮ್ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅದೇ ಥರ ನಷ್ಟ ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಸೊ ನಾವು ಲಾಭ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ, ನಷ್ಟ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ, MRP ಅಂದ್ರೇನು, ರಿಯಾಯಿತಿ ಅಂದ್ರೇನು, ಅಂದರೆ ಡಿಸ್ಕೌಂಟ್ ಅಂದ್ರೇನು, ನಾವು ಈ ಚಾಪ್ಟರ್ನ ಮುಂದೆ ಹೋಗ್ತಾಗ ಪ್ರತಿಯೊಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಅದರ ಮೇಲೆ ಪ್ರಾಬ್ಲಮ್ಸ್ನ ಮಾಡೋಣ. ಈ ಚಾಪ್ಟರಲ್ಲಿ ನಾವು ಕನಿಷ್ಠ ಅಟ್ಲೀಸ್ಟ್ 70 ಪ್ರಾಬ್ಲಮ್ಸ್ನ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಾವು ಕೆಲವು ಟರ್ಮ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ CP ಅಂತಂದೆ. CP ಅಂದರೆ ಕಾಸ್ಟ್ ಪ್ರೈಸ್, CP, SP. ಓಕೆ, ಫಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡೋಣ ನಾವು. ಎಕ್ಸಾಂಪಲ್ ಅಂದ್ಕೊಳ್ಳಿ, ನಿಮ್ಮ ಹತ್ರ 4 ರೂಪೀಸ್ ಇದೆ. ಅದರಲ್ಲಿ 4 ರೂಪೀಸ್ ಅಥವಾ 4 ರೂಪೀಸ್ ಇದೆ. ಓಕೆ, 4 ರೂಪೀಸ್ ಇದೆ. ಒಂದು ವಸ್ತುವನ್ನು ನೀವು ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಪೆನ್ನ ನೀವು 4 ರೂಪೀಸಲ್ಲಿ ತೊಗೊಂಡಿದ್ರಿ. ಬಟ್ ಅದನ್ನು ಮಾರಿದಾಗ ನೀವು ಅದನ್ನು 5 ರೂಪೀಸಲ್ಲಿ ಮಾರಿರ್ತೀರಿ. 5 ರೂಪೀಸಲ್ಲಿ ಆವಾಗ ನಿಮಗೆ ಎಷ್ಟು ಪ್ರಾಫಿಟ್ ಆಗಿದೆ ಇಲ್ಲಿ ನೀವು ಡೈರೆಕ್ಟಾಗಿ ಹೇಳ್ಬೋದು, ನಮಗೆ 1 ರೂಪೀಸ್ದು ಪ್ರಾಫಿಟ್ ಆಗಿದೆ ಅಂತ. ಎಷ್ಟು? 1 ರೂಪೀಸ್ ಪ್ರಾಫಿಟ್ ಆಗಿದೆ ಅಂತ. ಸೊ ಇದು ಪ್ರಾಫಿಟ್ ಅಂದರೆ ಏನೂ ಇಲ್ಲ. ಪ್ರಾಫಿಟ್ ಅಂದರೆ ಅದೇ ಲಾಭ. ಲಾಭ ಅಂದರೆ ಸೇಮ್ SP ಮೈನಸ್ CP ಅಂತ, ಇದೇ ಪ್ರಾಫಿಟ್ಟು. ನೆಕ್ಸ್ಟು ಈ ಪ್ರಾಫಿಟ್ ಪರ್ಸೆಂಟೇಜ್, ನಾವು ಯಾವಾಗಲೂ ಪರ್ಸೆಂಟೇಜ್ ಏನಾದರೂ ಮಾಡಿದಾಗ ಬೇಸು CP ಅನ್ನು ತೊಗೊಂಡು ಬೇಸ್ ಮಾಡ್ತೀವಿ. ಸೊ ಬೇಸ್ ಏನಿರುತ್ತೆ ಯಾವಾಗಲೂ CP. ಓಕೆ, ಇವಾಗ ನಾನು ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿತೀನಿ ಅಂತ ಅಂದ್ಕೊಳ್ಳಿ. ಪ್ರಾಫಿಟ್ ಪರ್ಸೆಂಟೇಜ್ ಏನು? ಪ್ರಾಫಿಟ್ ಪರ್ಸೆಂಟೇಜ್. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಪ್ರಾಫಿಟ್ ಎಷ್ಟಾಗಿರುತ್ತೆ ಅವನಿಗೆ ಡಿವೈಡೆಡ್ ಬೈ CP ಇಂಟು 100. ಯಾಕಂದರೆ ನಾವು ಫ್ರ್ಯಾಕ್ಷನ್ನ ಪರ್ಸೆಂಟೇಜಲ್ಲಿ ಹೇಗೆ ಕನ್ವರ್ಟ್ ಮಾಡ್ತೀವಿ, ಇಂಟು 100 ಮಾಡಿ ಕನ್ವರ್ಟ್ ಮಾಡ್ತೀವಿ. ಸರಿನಾ? ಸೊ ಇದು ಪ್ರಾಫಿಟ್ ಪರ್ಸೆಂಟೇಜ್. ಸೊ ಈ ಕೇಸಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ? ಈ ಕೇಸಲ್ಲಿ ಪ್ರಾಫಿಟ್ 1 ಆಗಿದೆ. CP ಎಷ್ಟು? 4 ಇಂಟು 100. ಇವಾಗ ನಮ್ಗೆ ಗೊತ್ತು 1/4 ಅಂದರೆ ಎಷ್ಟು ಪರ್ಸೆಂಟೇಜು? 25% ಅಂತ. ಸೊ ಈ ಕೇಸಲ್ಲಿ ಅವನಿಗೆ 4 ರೂಪೀಸ್ ಪೆನ್ನನ್ನು ತಗೊಂಡು 5 ರೂಪೀಸ್ ಮಾರಿದರೆ 25% ಪ್ರಾಫಿಟ್ ಆಗಿದೆ. ಇದೇ ಪ್ರಾಫಿಟ್ಟು. ಅದೇ ಥರ ಸೇಮು ನಾವು ಲಾಸ್ ಅಂತ ತಗೊಳ್ಳಿ. ಲಾಸ್ ಮಾಡಿದಾಗ ನಾನು ಬರಿತೀನಿ CP SP. ಓಕೆ, ಸೊ ನೀವು ಒಂದು ಪೆನ್ನ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಒಂದು ಪೆನ್ನ ನೀವು ಏನು ಮಾಡಿದ್ದೀರಾ? 5 ರೂಪೀಸಲ್ಲಿ ತೊಗೊಂಡಿದ್ದೀರಾ. ಬಟ್ ಮಾರುವಾಗ 4 ರೂಪೀಸ್ಗೆ ಮಾರಿದ್ದೀರಾ. ಸೊ ಬಟ್ 4 ರೂಪೀಸ್ಗೆ ಮಾರಿದ್ದೀರಾ. ಸೊ ನಿಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತೆ? ನೀವು ಹೇಳ್ತೀರಿ ಅಫ್ಕೋರ್ಸ್ ನಷ್ಟ ಆಗುತ್ತೆ. ಎಷ್ಟು ರೂಪಾಯಿ ನಷ್ಟ ಆಗಿದೆ ನಿಮಗೆ? 1 ರೂಪೀಸ್ ನಷ್ಟ ಆಗಿದೆ. ಸರಿನಾ? ಈ 1 ರೂಪೀಸ್ ನಷ್ಟ ಆಗಿದೆ. ಸೊ ಲಾಸ್ ಅಂದರೆ ಹೇಗೆ ಕಂಡುಹಿಡಿದ್ರಿ? ಲಾಸ್ ಅಂದರೆ CP ಮೈನಸ್ SP ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಸರಿ. ಸೊ ಇವಾಗ ಲಾಸ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀರಿ? ಲಾಸ್ ಪರ್ಸೆಂಟೇಜ್ ಅಂದರೆ ಸೇಮ್ ಅದೇ ಥರ. ಎಷ್ಟು ಲಾಸು ಯಾವಾಗಲೂ ನಾವು CPಯಲ್ಲಿ ಬೇಸ್ CP ಹಾಕಿ ಕಂಡುಹಿಡಿತೀವಿ ಇಂಟು 100. ಸೊ ಲಾಸ್ ಎಷ್ಟಾಗಿದೆ? 1. ಎಷ್ಟರಲ್ಲಿ? CP 5 ಇಂಟು 100. 1/5 ಅಂದರೆ ಇಲ್ಲಿವರೆಗೆ ನಿಮಗೆ ಗೊತ್ತಾಗಬೇಕು. 1/5 ಅಂದರೆ 20%. ಸೊ 20% ನಿಮಗೆ ಲಾಸ್ ಆಗಿದೆ ಅಂತ ಅರ್ಥ. ಸೊ ಹೋಪ್ ನಿಮಗೆ CP ಮತ್ತು SPದು ಡಿಫ್ರೆನ್ಸ್ ಗೊತ್ತಾಗಿರಬೇಕು. ಯಾವಾಗ ನಾವು ಪ್ರಾಫಿಟ್ ಕಂಡುಹಿಡಿತೀವಿ, ಯಾವಾಗ ನಾವು ಲಾಸ್ ಕಂಡುಹಿಡಿತೀವಿ, ಲಾಭ ಅಂದರೇನು, ನಷ್ಟ ಅಂದರೇನು, ಲಾಭ ಪರ್ಸೆಂಟೇಜಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಷ್ಟ ಪರ್ಸೆಂಟೇಜಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ MRP ಅಂತ, ಮಾರ್ಕೆಟ್ ಪ್ರೈಸ್. ಇನ್ನೊಂದು ಟರ್ಮ್ ಏನು ಬರುತ್ತೆ? ಮಾರ್ಕೆಟ್ ಪ್ರೈಸ್. ಸೊ ಇವಾಗ ನಾನು ಇಲ್ಲಿ CP ಬರಿತೀನಿ, ಇಲ್ಲಿ SP ಬರಿತೀನಿ, ಇನ್ನೊಂದು ಟರ್ಮು MRP ಅಂತ ಬರಿತೀನಿ, ಮಾರ್ಕೆಟ್ ಪ್ರೈಸ್.
ಸೊ ಯಾವಾಗಲೂ ನೀವು ನೋಡಿ, ನಾವು ಶಾಪಲ್ಲಿ ಹೋದಾಗ ಅದ್ರ ಮೇಲೆ ಎಷ್ಟೋ ಮಾರ್ಕ್ ಪ್ರೈಸ್ ಅಂತ ಬರೆದಿರ್ತಾರೆ. ಸಪೋಸ್ ಮಾರ್ಕೆಟ್ ಪ್ರೈಸ್ 500 ಬರೆದಿರ್ತಾರೆ. 500ಅಲ್ಲಿ ಅದರಲ್ಲಿ ಏನು ಕೊಡ್ತಾರೆ, 50% ಡಿಸ್ಕೌಂಟ್ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲು, ಒಂದು ಮಾರ್ಕೆಟ್ ಪ್ರೈಸು ಒಂದು ಐಟಮ್ದು 500 ಇದೆ ಅಂತ ಅಂದ್ಕೊಳ್ಳಿ, 500 ಇದೆ ಅಂತ ಅಂದ್ಕೊಳ್ಳಿ ಮಾರ್ಕೆಟ್ ಪ್ರೈಸು. ಸೊ ಅದರ ಮೇಲೆ ನಿಮಗೆ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? ಡಿಸ್ಕೌಂಟ್ ಅಂದರೆ ರಿಯಾಯಿತಿ. ಏನು ಅಲ್ಲಿ ಡಿಸ್ಕೌಂಟ್ ಬರೀತೀನಿ, ಡಿಸ್ಕೌಂಟ್. ಸೊ ಡಿಸ್ಕೌಂಟ್ ನಿಮಗೆ ಕೊಟ್ಟಿದ್ದಾರೆ. ಸಪೋಸು ಇದ್ರಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ, 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಮಾರ್ಕೆಟ್ ಪ್ರೈಸ್ ಮೇಲೆ ನಮಗೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಂದರೆ 10% ಅಂದರೆ ಏನು? ಫ್ರ್ಯಾಕ್ಷನ್ ವ್ಯಾಲ್ಯೂ 1/10. ಅಂದರೆ ಇದು ಉಳಿತೆಷ್ಟು? ನಾವು ಮಾರ್ಕೆಟ್ ಪ್ರೈಸ್ ಮೇಲೆ 90% ಅವ್ರಿಗೆ ಪೇ ಮಾಡಬೇಕು. ಸೊ 90 ಅಂದರೆ 9/10, ಕರೆಕ್ಟ್ ಅಲ್ವಾ? 9/10. ಸೊ ಇದು ಏನಾಗುತ್ತೆ? 450 ರೂಪೀಸ್ ಆಗುತ್ತೆ. ಸೊ ಅವಾಗ ರಿಯಾಯಿತಿ ಆದಮೇಲೆ ಇದು ಮಾರ್ಕೆಟ್ ಪ್ರೈಸ್ ಏನಾಗುತ್ತೆ? 450 ರೂಪೀಸ್ ಆಗುತ್ತೆ. ಸೊ ಇದನ್ನು ನಾನು ರಿಮೂವ್ ಮಾಡಿ, ನಾವು ಮಾರ್ಕೆಟ್ ಪ್ರೈಸ್ ಮೇಲೆ ಯಾವಾಗಲೂ ಡಿಸ್ಕೌಂಟ್ ಕೊಟ್ಟಾಗ ಅದು ಏನಾಗುತ್ತೆ? SP ಆಗುತ್ತೆ, ಅಂದರೆ ಸೆಲ್ಲಿಂಗ್ ಪ್ರೈಸು. ಸೊ ಸೆಲ್ಲಿಂಗ್ ಪ್ರೈಸ್ ಅವನು ಎಷ್ಟು? 450ಗೆ ಸೆಲ್ ಮಾಡಿದ್ದಾನೆ. 450 ಹೇಗಾಯಿತು? 500 ಮೇಲೆ ಅವನು 10% ಡಿಸ್ಕೌಂಟ್ ಕೊಟ್ಟಿದ್ದ, ಉಳಿತೆಷ್ಟು? 90%. ಸೊ ಪರ್ಸೆಂಟೇಜ್ಗೆ 2 0 ಕಟ್ಟು. ಸೊ ಇದು ಬಂತು 450 ಬಂತು. ಸೊ ಇದೇ ನಮ್ಮದು ಏನಾಯಿತು? SP. ಓಕೆ, ಇವಾಗ ನಾವು CP ಅಂದ್ಕೊಳ್ಳಿ. CP 400 ಇದೆ ಅಂತ ಅಂದ್ಕೊಳ್ಳಿ. CP ಎಷ್ಟಿದೆ? 400 ಇದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವು ಹೇಳಿ, ಅವನಿಗೆ ಲಾಭ ಆಯಿತಾ ನಷ್ಟ ಆಯಿತು? ಸೊ CP 400 ಇದೆ, ಬಟ್ ಅಂದರೆ ಕೊಂಡ ಬೆಲೆ 400 ಇದೆ, ಮಾರ್ತಿದ್ದಾನೆ 450ಗೆ. ಸೊ ಅವನಿಗೇನಾಗುತ್ತೆ? 50 ರೂಪೀಸು ಪ್ರಾಫಿಟ್ ಆಗ್ತಿದೆ. ಸೊ ಲಾಭ ಎಷ್ಟಾಯಿತು? ಪ್ರಾಫಿಟ್ ಎಷ್ಟಾಯಿತು ಇವಾಗ? 50 ರೂಪೀಸು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯುವಾಗ ಏನು ಮಾಡ್ತೀರಾ? 50 ಡಿವೈಡೆಡ್ ಬೈ CP ಎಷ್ಟು? 400 ಇಂಟು 100. ಸೊ ಇದು ಏನೋ ಬಂತು? 0 0 5 1 5 8 40. ಸೊ 1/8 ಅಂದರೆ ಇವಾಗಲೇ ನಿಮಗೆ ಗೊತ್ತಾಗಿರಬೇಕು. 1/8 ಅಂದರೆ ಡೈರೆಕ್ಟಾಗಿ 12.5% ಅಂತ ಹೇಳಿರಬೇಕು ನೀವು. ಓಕೆ, ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬಂತು ಇಲ್ಲಿ? 12.5%. ಸೊ ನಾವು ಹೀಗೆ CP, SP, MRP ಡಿಸ್ಕೌಂಟ್ ಮೇಲೆ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಕೇಸಲ್ಲಿ ಅಂದ್ಕೊಳ್ಳಿ, MRPಯಲ್ಲಿ ಅವನಿಗೆ ಏನೂ ಡಿಸ್ಕೌಂಟ್ ಕೊಟ್ಟೇ ಇಲ್ಲ. ಸೊ ಡಿಸ್ಕೌಂಟ್ ಎಷ್ಟಿದೆ? ನಿಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ MRP ವ್ಯಾಲ್ಯೂ ಅವಾಗ ಡಿಸ್ಕೌಂಟೇ ಕೊಟ್ಟಿಲ್ಲ ಅಂದರೆ MRP ಮತ್ತು SP ಏನಾಗುತ್ತೆ? ಈಕ್ವಲ್ ಆಗುತ್ತೆ. ಸೊ ಎಷ್ಟು MRP ಇರುತ್ತೆ ಅಷ್ಟೇ SP ಇರುತ್ತೆ. ಯಾಕಂದರೆ ಏನು ಡಿಸ್ಕೌಂಟೇ ಕೊಟ್ಟಿಲ್ಲ, MRP ಮೇಲೆ 0% ಡಿಸ್ಕೌಂಟ್ ಇದೆ. ಸೊ ಅದೇ ಸೆಲ್ಲಿಂಗ್ ಪ್ರೈಸ್ ಅದ್ರದ್ದು. ಇವಾಗ ಬೇಸಿಕ್ ಸಲುವಾಗಿ ಇಷ್ಟೇ ಸಾಕು. ಸೊ ನಾವು ಪ್ರಾಬ್ಲಮ್ಸ್ನ ಮಾಡ್ತಾ ಹೋದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಸ್ನೇಹಿತರೆ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮ್ ಏನು ಹೇಳ್ತಿದೆ? ಆ್ಯನ್ ಆರ್ಟಿಕಲ್ ಈಸ್ ಬೌಟ್ ಫಾರ್ ₹600 ಆ್ಯಂಡ್ ಸೋಲ್ಡ್ ಫಾರ್ ₹750. ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಒಂದು ವಸ್ತುವನ್ನು ₹600ಕ್ಕೆ ಕೊಂಡು ₹750ಕ್ಕೆ ಮಾರಾಟ ಮಾಡಲಾಗುತ್ತದೆ. ಸೊ ಎಷ್ಟು ಕೊಟ್ಟಿದ್ದಾರೆ? CP ಎಷ್ಟು? 600ಗೆ ತೊಗೊಂಡಿದ್ದಾನಂತೆ. SP ಎಷ್ಟು? ಮಾರಿದಾನೆ ಎಷ್ಟು ರೂಪೀಸ್ಗೆ? 750. ಇವಾಗ ನೀವು ನೋಡೇ ಹೇಳ್ಬೋದು, ತೊಗೊಂಡಿದ್ದಾನೆ 600 ರೂಪೀಸ್ ಅಂದರೆ 600 ರೂಪೀಸ್ಗೆ, ಮಾರಿದ್ದಾನೆ 750. ಸೊ ಅವನಿಗೆ ನ್ಯಾಚುರಲಾಗಿ ಏನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಎಷ್ಟು ಅಮೌಂಟು? 150 ರೂಪೀಸ್ ಪ್ರಾಫಿಟ್ ಆಯಿತು. ಬಟ್ ನಮಗೇನು ಕೇಳಿದ್ದಾರೆ? ಪ್ರಾಫಿಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಂತಂದಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಇವಾಗ ಆಗಾಗಲೇ ನಿಮಗೆ ಗೊತ್ತಾಗಿರಬೇಕು. ಪ್ರಾಫಿಟ್ ಎಷ್ಟಾಗುತ್ತೆ? ಡಿವೈಡೆಡ್ ಬೈ CP ಇಂಟು 100, ಕರೆಕ್ಟ್ ಅಲ್ವಾ? ಸೊ ಇದು ಏನಾಯಿತು? 150 1 ಜಾ 150 4 ಜಾ. ಸೊ 1/4 ಅಂದರೆ ನಿಮಗೆ ಈಗಾಗಲೇ ಗೊತ್ತಿರಬೇಕು, 25%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಬೈ ಸೆಲ್ಲಿಂಗ್ ಅ ವಾಚ್ ಫಾರ್ ₹1440 ಅ ಮ್ಯಾನ್ ಸಫರ್ಸ್ ಅ ಲಾಸ್ ಆಫ್ 10%. ಇದರ ಅರ್ಥ ಏನಂದರೆ, ಒಂದು ಗಡಿಯಾರವನ್ನು ₹1440ಕ್ಕೆ ಮಾರಾಟ ಮಾಡುವುದರಿಂದ ಒಬ್ಬ ವ್ಯಕ್ತಿಗೆ 10% ನಷ್ಟವಾಗುತ್ತದೆ. ಸೊ ಅವನೇನು ಮಾಡ್ತಾನೆ? 1440ಕ್ಕೆ ಮಾರಿದಾಗ ಅವನಿಗೆ 10% ನಷ್ಟ ಆಗುತ್ತೆ. ಅಂದರೆ ಯಾವುದೇ ನಂಬರ್ ಅದರದೇ ಅದರಲ್ಲಿ 100% ಇರುತ್ತೆ. ಅದರಲ್ಲಿ 10% ನಷ್ಟ ಆದರೆ ಅವನಿಗೆ ಟೋಟಲ್ ಎಷ್ಟು ಪರ್ಸೆಂಟ್ಗೆ ಮಾರಿರಬೇಕು ಅವನು? ನೀವು ಹೇಳ್ತೀರಿ 90%ಗೆ ಮಾರಿರಬೇಕು, ಕರೆಕ್ಟಾ? ಸೊ 90% ವ್ಯಾಲ್ಯೂ ಎಷ್ಟು? 1440ಗೆ ಮಾರಿರಬೇಕು. ನೆಕ್ಸ್ಟ್ ಪಾರ್ಟ್ ಕ್ವಶನ್ ನೋಡಿ. ಅಟ್ ವಾಟ್ ಪ್ರೈಸ್ ಶುಡ್ ಹಿ ಸೆಲ್ ಟು ಗೇನ್ ಅ 10%? ಅಂದರೆ 100%ಇಂದ ಇನ್ನು 10% ಗೇನ್ ಮಾಡೋಕ್ಕೆ. ಅಂದರೆ 10% ಗೇನ್ ಮಾಡಬೇಕಂದ್ರೆ ಎಷ್ಟು? 100 10% ಆಗುತ್ತೆ. ಸೊ 100 10% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ನಮಗೆ. 100 10% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ನಮಗೆ. ಸೊ ಇದು ಹೇಗೆ ಕಂಡುಹಿಡಿತೀರಾ? 100 10%
ಇಂಟು 1440 ಡಿವೈಡೆಡ್ ಬೈ 90%. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ, ಪರ್ಸೆಂಟೇಜಿಂದ ಪರ್ಸೆಂಟೇಜ್ ಹೋಯಿತು, 0ಇಂದ 0 ಹೋಯಿತು. 9 ಒಂದಲೇ 9, 5 ಉಳಿತು, 9 6 54, 160. ಸೊ 160 ಇಂಟು 11 ಮಾಡಿದ್ರೆ 11 0 0, 11 6 66, 6 11 11 ಪ್ಲಸ್ 6 17, 1760 ರೂಪೀಸು. ಸೊ ಅವನಿಗೆ 10% ಮತ್ತೆ ಪ್ರಾಫಿಟ್ ಆಗಬೇಕಂದ್ರೆ ಅವ್ನು ಎಷ್ಟಕ್ಕೆ ಮಾರಬೇಕು? 1760 ರೂಪಾಯಿಗೆ ಮಾರಬೇಕು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದರಲ್ಲಿ ನೋಡಿ, ನಾನೇನು ಮಾಡಿಲ್ಲ, ಜಸ್ಟ್ ಫಸ್ಟ್ ಏನು ಮಾಡಿದೆ, ಅವನು 10% ಲಾಸಲ್ಲಿ ಇದ್ದಾಗ 10% ಲಾಸ್ ಇದ್ದಾಗ 1440ಗೆ ಮಾರಿದ, ಅಂದರೆ 90% ವ್ಯಾಲ್ಯೂ 1440 ಆಯಿತು. ಬಟ್ ಅವನು ನೆಕ್ಸ್ಟು 10% ಗೇನ್ ಆಗಬೇಕಂದ್ರೆ ಅವನೇನು ಮಾಡಬೇಕು? 10% ಗೇನ್ ಆಗಬೇಕಂದ್ರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ 10% ಇಂಟು 1440 ಡಿವೈಡೆಡ್ ಬೈ 90, ಇದು ಬಂದುಬಿಟ್ಟು 1760 ರೂಪೀಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. The cost price of an item is 80% of its selling price. ಓಕೆ, ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ನೋಡಿ ಏನು ಹೇಳಿ, ಒಂದು ವಸ್ತುವಿನ ಕೊಂಡ ಬೆಲೆಯು ಅದರ ಮಾರಿದ ಬೆಲೆಯ 80% ಅಂದರೆ ಸಪೋಸ್ ಕೊಂಡ ಬೆಲೆ ಎಷ್ಟಿದೆ ಅಂತೆ? 80% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಇಂಟು SP. ಕರೆಕ್ಟ್ ಅಲ್ವಾ? ವಾಟ್ ಈಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಸೊ ಇವಾಗ ನೋಡಿ, ಈ SP ಈ ಕಡೆ ತಂದರೆ ಏನು? CP ಡಿವೈಡೆಡ್ ಬೈ SP. ಸೊ 80% ಅಂದರೆ ವ್ಯಾಲ್ಯೂ ಏನು? 80% ಅಂದರೆ ನೀವು ಹೇಳ್ಬೋದು 20% ಅಂದರೆ 1/5, 80% ಅಂದರೆ 4/5. ಇದರ ಅರ್ಥ ನೋಡಿ, CP 4 ಆದರೆ SP ಎಷ್ಟಾಗುತ್ತೆ? 5. ಅಂದರೆ ಕೊಂಡ ಬೆಲೆ 4, ಮಾರಿದ ಬೆಲೆ 5. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಪ್ರಾಫಿಟ್ ಎಷ್ಟಾಗ್ತಿದೆ? ಪ್ರಾಫಿಟ್ ಆಗ್ತಿದೆ +1 ರೂಪೀಸ್. ಸೊ ನಾವು ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? ಪ್ರಾಫಿಟ್ ಪರ್ಸೆಂಟೇಜು ಪ್ರಾಫಿಟ್ ಎಷ್ಟಾಗ್ತಿದೆ +1 ರೂಪೀಸ್ ಡಿವೈಡೆಡ್ ಬೈ CP ಇಂಟು 100. ಸೊ 1/4 ಅಂದರೆ ಎಷ್ಟು ಸ್ನೇಹಿತರೆ? 1/4 ಅಂದರೆ 25%. ಸೊ 25% ಪ್ರಾಫಿಟ್ ಆಗ್ತಿದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? 25%. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇಫ್ ಎನ್ ಆರ್ಟಿಕಲ್ ಈಸ್ ಸೋಲ್ಡ್ ಎಟ್ ಅ ಲಾಸ್ ಆಫ್ 12.5%, ವಾಟ್ ಈಸ್ ದ ರೇಷಿಯೋ ಆಫ್ ಇಟ್ಸ್ ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್? ನಮಗೆ ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸು ರೇಷಿಯೋ ಕೇಳಿದ್ದಾರೆ. ಒಂದು ವಸ್ತುವನ್ನು 12.5% ನಷ್ಟದಲ್ಲಿ ಮಾರಾಟ ಮಾಡಿದ್ದಾರೆ. ಸೊ 12.5 ಅಂದರೆ ಎಷ್ಟು? ಫ್ರ್ಯಾಕ್ಷನ್ ವ್ಯಾಲ್ಯೂ 1/8 ಸ್ನೇಹಿತರೆ. ಕರೆಕ್ಟ್ ಅಲ್ವಾ? 1/8. ಬಟ್ ಇದು ಲಾಸ್ ಆಗಿದೆ, ಅದರ ಸಲುವಾಗಿ -1 ಅಂತ ತಗೋತೀನಿ. ನಾವು ಯಾವಾಗಲೂ ಏನು ಮಾಡ್ತೀವಿ? ಕೆಳಗಡೆದೇನಿರುತ್ತೆ? CP ಅಂತ ಹೇಳಿದೆ ನಿಮಗೆ. ಯಾವಾಗಲೂ ಕೆಳಗಡೆದೇನಿರುತ್ತೆ? CP. ಸೊ ಒಂದು CP 8 ಆದಮೇಲೆ CP 8 ಇದೆ ಅಂದ್ಕೊಳ್ಳಿ. ಸೊ SP ಎಷ್ಟಾಗುತ್ತೆ? ಒಂದು ಲಾಸ್ ಆಗ್ತಿದೆ ಅದರಲ್ಲಿ. ಸೊ SP ಎಷ್ಟು? 8ರಲ್ಲಿ 1 ಕಳೆದರೆ SP ಎಷ್ಟು? 7. ಸೊ ರೇಷಿಯೋ ಎಷ್ಟು ಸ್ನೇಹಿತರೆ? 8:7. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಬಟ್ ಇಲ್ಲಿ ಕ್ವಶನಲ್ಲಿ ನೀವು ಕರೆಕ್ಟಾಗಿ ನೋಡಿ, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆಯ ಅನುಪಾತ. ಸೊ CP SP 8:7 ರೇಷಿಯೋ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ನಾನು ಏನು ಮಾಡ್ತಿಲ್ಲ, ಜಸ್ಟ್ ಪರ್ಸೆಂಟೇಜ್ ಚಾಪ್ಟರಿಂದ ಏನೇನು ಕಲ್ತಿದ್ವಿ ಅದನ್ನು ಜಸ್ಟ್ ಇಲ್ಲಿ ಅಪ್ಲೈ ಮಾಡ್ತಿದ್ದೀವಿ. ಅಪ್ಲೈ ಮಾಡೋದ್ರಿಂದನೇ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಪರ್ಸನ್ ಇನ್ಕರ್ಸ್ ಅ 5% ಲಾಸ್ ಬೈ ಸೆಲ್ಲಿಂಗ್ ಅ ಮೊಬೈಲ್ ಫೋನ್ ಫಾರ್ 11,400 ರೂಪೀಸ್. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಮೊಬೈಲ್ ಫೋನ್ ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಮೊಬೈಲ್ ಫೋನನ್ನು ₹11,400ಕ್ಕೆ ಮಾರಾಟ ಮಾಡುವುದರಿಂದ, ಅಂದರೆ ಸೆಲ್ ಮಾಡುವುದರಿಂದ 5% ನಷ್ಟವನ್ನು ಅನುಭವಿಸುತ್ತಾನೆ. ಸೊ ಇವಾಗ ಇಲ್ಲಿವರೆಗೆ ಗೊತ್ತಾಗಬೇಕು. 5% ಅಂದರೆ ಎಷ್ಟು ಸ್ನೇಹಿತರೆ? 5% ಅಂದರೆ 1/20. ಓಕೆನಾ? ಇವಾಗ ಏನಾಗ್ತಿದೆ? ಲಾಸ್ ಆಗ್ತಿದೆ. ಓಕೆನಾ? ಸೊ ಇದು ಏನಾಯಿತು ಸ್ನೇಹಿತರೆ? ನಿಮ್ಮದು CP. ಸೊ ಇಲ್ಲಿ ಬರ್ಕೊಳ್ಳಿ, CP SP ಅಂತ. ಸೊ CP ಬಂದುಬಿಟ್ಟು ನಿಮ್ಮದು ಬಂತು 20.
ಸೊ ಲಾಸ್ ಆಗ್ತಿದೆ ಅಂದರೆ 20ರಲ್ಲಿ ಒಂದು ಲಾಸ್ ಯಾವಾಗ ಆಗುತ್ತೆ ಸ್ನೇಹಿತರೆ? ಇದನ್ನು 19ರಲ್ಲಿ ಮಾರಿದಾಗ ಒಂದು ಲಾಸ್ ಆಗುತ್ತೆ. ಎಷ್ಟರಲ್ಲಿ? 19ರಲ್ಲಿ ಮಾರಿದಾಗ ಲಾಸ್ ಆಗುತ್ತೆ. ನಿಮಗೇನು ಕೊಟ್ಟಿದ್ದಾರೆ? 19ರ ವ್ಯಾಲ್ಯೂ ಎಷ್ಟರಿಂದ ಮಾರಿದಾಗ ಲಾಸ್ ಆಗುತ್ತಂತೆ? 11,400 ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಿ ಅಂತಂದಿದ್ದಾರೆ? 20ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಇದೇನಾಗುತ್ತೆ ಸ್ನೇಹಿತರೆ? 19 114, 19 114 ಅಂದರೆ 600. ಸೊ ಇದನ್ನು 600 ಟೈಮ್ಸ್ ಇರಬೇಕಲ್ಲ ಸ್ನೇಹಿತರೆ? 600 ಟೈಮ್ಸ್. ಸೊ 2600 ಎಷ್ಟು? 2600 ಬಂದುಬಿಟ್ಟು ನಿಮ್ಮದು 12,000. ಎಷ್ಟು? 12,000. ಸೊ ಸಿ ಪಿ ಬಂದುಬಿಟ್ಟು ಎಷ್ಟು ಸ್ನೇಹಿತರೆ? ಇದೇ ಕೇಳಿದ್ದಾರೆ, ಮೊಬೈಲ್ ಫೋನ್ನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಕೊಂಡ ಬೆಲೆ ಬಂದುಬಿಟ್ಟು 12,000. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. If the profit on an article is 20% of its selling price, find the actual profit percentage calculated on the cost price ಅಂತ ಕೇಳಿದ್ದಾರೆ. ಓಕೆನಾ? ಪ್ರಾಫಿಟ್ ಆನ್ ಆರ್ಟಿಕಲ್ ಇಸ್ 20% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಅಂದಿದ್ದಾರೆ ಸ್ನೇಹಿತರೆ. ಸೊ 20% ಅಂದರೆ ಏನು? ಫ್ರ್ಯಾಕ್ಷನ್ ವ್ಯಾಲ್ಯೂ ಬಂದುಬಿಟ್ಟು 1/5. ಕರೆಕ್ಟ್ ಅಲ್ವಾ? ಬಟ್ ಇದು ಏನಂದಿದ್ದಾರೆ? ಇದು ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಇದೆ ಅಂತೆ. ಸೊ ಎಸ್ ಪಿ ಬಂದುಬಿಟ್ಟು ಇವಾಗ ನಾವು ಸಿ ಪಿ ಮತ್ತು ಎಸ್ ಪಿದು ರೇಷಿಯೋ ತೆಗಿತೀವಿ. ಎಸ್ ಪಿ ಓಕೆ. ಸೊ ಎಸ್ ಪಿ ಬಂದುಬಿಟ್ಟು ಇಲ್ಲಿ 5 ಇದೆ. ಸೊ 5 ಪ್ರಾಫಿಟ್ ಯಾವಾಗುತ್ತೆ? ಪ್ರಾಫಿಟ್ಟು ಒಂದು ಪ್ರಾಫಿಟ್ ಯಾವಾಗುತ್ತೆ? ಸಿ ಪಿ ಒಂದು ಕಡಿಮೆ ಇದ್ದಾಗ, ಅಂದರೆ 4 ಇದ್ದಾಗ ಇಲ್ಲಿಂದ +1 ಪ್ರಾಫಿಟ್ ಆಗುತ್ತೆ ಸ್ನೇಹಿತರೆ. ಫೈಂಡ್ ದ ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಕೊಂಡ ಬೆಲೆ ಮೇಲೆ ಲೆಕ್ಕ ಹಾಕಿದ ನಿಜವಾದ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ನಿಜವಾದ ಶೇಕಡಾವಾರು ಹೇಗೆ ಕಂಡು ಹಿಡಿತೀವಿ? ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ ಎಷ್ಟು ಪ್ರಾಫಿಟ್ ಆಗಿದೆ? ಎಷ್ಟು ಪ್ರಾಫಿಟ್ ಆಗಿದೆ ಸ್ನೇಹಿತರೆ? 4ರಲ್ಲಿ 4 ಕೊಂಡ ಬೆಲೆ ಇದೆ, 5 ಮಾರಿದ ಬೆಲೆ. ಸೊ ಪ್ರಾಫಿಟ್ ಆಗಿರೋದು +1. ಸೊ ಇದನ್ನು ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ 1. ಸಿ ಪಿ ಎಷ್ಟು? 4 × 100. ಸೊ 1/4 ಅಂದರೆ ಎಷ್ಟು ಸ್ನೇಹಿತರೆ? 25%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ, ಕ್ವಶನು ಸ್ವಲ್ಪ ಟ್ರಿಕ್ ಮಾಡಿ ಕೇಳಿದ್ದಾನೆ. ಏನಂದಿದ್ದಾನೆ ಅಂದರೆ, ಇಫ್ ದ ಪ್ರಾಫಿಟ್ ಅನ್ನೋ ಆರ್ಟಿಕಲ್ ಇಸ್ 20% ಆಫ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್. ಇದು ವರ್ಡ್ ನೋಡಿ, ಆಫ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಇದು 20% ಏನಿದೆ, ಕೆಳಗಡೆ 5 ಏನಿದೆ ನೋಡಿ, ಇದೇ ಎಸ್ ಪಿ ಆನ್ ಸೆಲ್ಲಿಂಗ್ ಪ್ರೈಸ್. ಮುಂದಿನ ಪ್ರಾಬ್ಲಮ್ ನೋಡೋಣ. ಕ್ವಶನ್ ಇದೆ, a shopkeeper marks its goods 40% above the cost price and allows a discount of 20% on the market price. Find the net profit percentage. ನೋಡಿ ಸ್ನೇಹಿತರೆ, ಇದು ಕ್ವಶನ್ ಎಷ್ಟು ಸಿಂಪಲ್ ಆಗಿದೆ. ಒಬ್ಬ ಅಂಗಡಿಯವನು ತನ್ನ ಸರಕುಗಳ ಮೇಲೆ ಕೊಂಡ ಬೆಲೆಗಿಂತ 100% ಹೆಚ್ಚಿಗೆ ನಿಗದಿಪಡಿಸುತ್ತಾನೆ, ಅಂದರೆ ಮಾರ್ಕೆಟ್ ಪ್ರೈಸ್. ಸಪೋಸ್ ನೀವು ಅಂದ್ಕೊಳ್ಳಿ ಸಿ ಪಿ, ನಾರ್ಮಲಿ ಸಿ ಪಿ 100% ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ? 100% ಇದೆ. ಬಟ್ ಇಲ್ಲಿ ಮಾರ್ಕೆಟ್ ಪ್ರೈಸ್ ಅವನು ಏನು ಮಾಡಿದಾನಂತೆ? ಮಾರ್ಕೆಟ್ ಪ್ರೈಸು 40% ಹೆಚ್ಚು ಮಾಡಿ ಹಾಕಿದಾನಂತೆ. ನೋಡಿ, ಆ ಶಾಪ್ಕೀಪರ್ ಮಾರ್ಕ್ಸ್ ಇಸ್ ಗುಡ್ 40% ಅಬೋವ್ ದ ಕಾಸ್ಟ್ ಪ್ರೈಸ್. ಅಂದರೆ 40% ಹೆಚ್ಚಾದರೆ ಇದು ಎಷ್ಟಾಗುತ್ತೆ? 140%. ಓಕೆನಾ? ನೆಕ್ಸ್ಟ್ ಓದಿ. ಆ್ಯಂಡ್ ಅಲೋಸ್ ಅ ಡಿಸ್ಕೌಂಟ್ ಆಫ್ 20% ಆನ್ ದ ಮಾರ್ಕೆಟ್ ಪ್ರೈಸ್. 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 1/5. ಡಿಸ್ಕೌಂಟ್ ಅಂದರೆ ಏನು? ಮೈನಸ್. ಸೊ 5ರಲ್ಲಿ 5 ಸಾಮಾನಲ್ಲಿ ಅವನೇನು 1 ಡಿಸ್ಕೌಂಟ್ ಕೊಡ್ತಿದ್ದಾನೆ. ಸೊ ಉಳಿತೆಷ್ಟು ಇವಾಗ? 4 ಉಳಿತು ಸ್ನೇಹಿತರೆ. ಉಳಿತೆಷ್ಟು? 5ರಲ್ಲಿ 1 ಡಿಸ್ಕೌಂಟ್ ಕೊಡ್ತಿದ್ದಾನೆ. ಸೊ ಉಳಿತೆಷ್ಟು? 4. ಸೊ ಇದೆ ಅವನು ಇವಾಗ ಏನಾಗುತ್ತೆ? ಡಿಸ್ಕೌಂಟ್ ಕೊಟ್ಟರೆ ಇದು ಎಮ್ ಆರ್ ಪಿ ಏನಾಗುತ್ತೆ ಸ್ನೇಹಿತರೆ? ಅವಾಗ ಸೆಲ್ಲಿಂಗ್ ಪ್ರೈಸ್. ಎಮ್ ಆರ್ ಪಿ ಏನಾಗುತ್ತೆ ಅವಾಗ? ಸೆಲ್ಲಿಂಗ್ ಪ್ರೈಸ್. ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಇದು ಏನಾಗುತ್ತೆ? 5 1 5 2 10, 4 5 8 40. ಸೊ 4 8 32, 4 2 8, 9 10 11. ಸೊ ಇದು ಬಂದುಬಿಟ್ಟು 112%. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಕರೆಕ್ಟ್ ಇದೆ ನೋಡಿ. ಹಾಂ, ಕರೆಕ್ಟ್ ಇದೆ. ಸೊ ಇವಾಗ ಇಲ್ಲಿ ನೋಡಿ, ಸಿ ಪಿ ಬಂದುಬಿಟ್ಟು 100% ಇದೆ. ಎಸ್ ಪಿ ಬಂದುಬಿಟ್ಟು 112% ಇದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗ್ತಿದೆ ಸ್ನೇಹಿತರೆ? ಪ್ರಾಫಿಟ್ ನೀವು ಡೈರೆಕ್ಟಾಗಿ ಹೇಳ್ಬೋದು. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗ್ತಿದೆ ಅಂದರೆ
12%. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗ್ತಿದೆ? 12%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಅರ್ಥ ಆಯ್ತಾ? ಅಂದರೆ ನಾನೇನು ಮಾಡಿದೆ, ಫಸ್ಟು ಸಿ ಪಿನ 100% ಅಂತ ಇಟ್ಕೊಂಡೆ ಸ್ನೇಹಿತರೆ. ಆಮೇಲೆ ಎಮ್ ಆರ್ ಪಿ ಏನು ಕೊಟ್ಟಿದ್ದಾನೆ ಅವನು, ಮಾರ್ಕ್ಸ್ ಈಸ್ ಗುಡ್ 40% ಅಬೋದು ಕಾಸ್ಟ್ ಪ್ರೈಸ್. ಅಂದರೆ ಎಮ್ ಆರ್ ಪಿ ಬಂದುಬಿಟ್ಟು 140% ಆಯಿತು. ಸೊ ಇದು 140 ಎಮ್ ಆರ್ ಪಿ ಮೇಲೆ ಅವನೇನು ಮಾಡ್ತಿದ್ದಾನೆ, ಮತ್ತೆ ರಿಯಾಯಿತಿ 20% ರಿಯಾಯಿತಿ ಕೊಡ್ತಿದ್ದಾನೆ. ಸೊ 20%ದು ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಸೊ 5ರಲ್ಲಿ ಒಂದು ಸಾಮಾನು ಅವನು ರಿಯಾಯಿತಿಯಾಗಿ ಅಂದರೆ ಫ್ರೀಯಾಗಿ ಕೊಡ್ತಿದ್ದಾನೆ. ಸೊ ಇವಾಗ ಎಷ್ಟು ಸಾಮಾನು ಅವನು ನಿಜವಾಗಿ ಕೊಡಬೇಕು, ಎಷ್ಟು ಉಳಿತು, 5ರಲ್ಲಿ 4 ಸಾಮಾನು ಕೊಡ್ತಿರಬೇಕು. ಅದೇ ಅದರದ್ದು ಎಸ್ ಪಿ. ಅಂದರೆ ನಾವು ಎಮ್ ಆರ್ ಪಿಯಿಂದ ಅದರದ್ದು ಡಿಸ್ಕೌಂಟ್ ತೆಗೆದರೆ ಅದೇ ತಾನೇ ಸೆಲ್ಲಿಂಗ್ ಪ್ರೈಸು, ಮಾರಿದ ಬೆಲೆ. ಸೊ ಇದು ಬಂದುಬಿಟ್ಟು ಲೆಕ್ಕ ಮಾಡಿದರೆ 112% ಬಂತು. ಸೊ ಮೊದಲು ಸಿ ಪಿ ಕೊಂಡ ಬೆಲೆ 100%, ಅದು ಮಾರಿದ ಬೆಲೆ 112%. ಸೊ ಡಿಫ್ರೆಂಟ್ ಎಷ್ಟು? 12%. ಇದೇ ತಾನೇ ಪ್ರಾಫಿಟ್ ಪರ್ಸೆಂಟೇಜ್. ಹೋಪ್ ನಿಮಗೆ ಅರ್ಥ ಆಗಿರಬೇಕು ಈ ಪ್ರಾಬ್ಲಮ್. ನಿಮಗೆ ಯಾವುದೇ ಕ್ವಶನಲ್ಲಿ ಎಲ್ಲಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ಹೇಳಿ, ನಾನು ಅದನ್ನು 100% ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ ನೆಕ್ಸ್ಟ್ ಕ್ವಶನ್. An item is sold for rupees 5,280 after allowing a discount of 12% on its marked price. What is the marked price of the item? ಓಕೆ, ಸೊ ನಾನು ನಿಮಗೇನು ಹೇಳಿದ್ದೆ, ಮಾರ್ಕ್ಡ್ ಪ್ರೈಸ್ ಯಾವಾಗ ಬರುತ್ತೆ ಸ್ನೇಹಿತರೆ? ಮಾರ್ಕ್ಡ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಪರ್ಸೆಂಟೇಜ್ ಹಾಕಿದಾಗ ಇದು ಏನಾಗುತ್ತೆ? ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೆಲ್ಲಿಂಗ್ ಪ್ರೈಸು. ಓಕೆ, ಇಲ್ಲಿ 12% ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ 12% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 4% ಅಂದರೆ 1/25. ಸೊ 12% ಅಂದರೆ ಎಷ್ಟು? 3/4 3/25. ಕರೆಕ್ಟ್ ಅಲ್ವಾ? ಸೊ 25ರಲ್ಲಿ 3 ಡಿಸ್ಕೌಂಟ್ ಕೊಡ್ತಿದ್ದಾನೆ. ಓಕೆ, ಸೊ ಉಳಿತೆಷ್ಟು? ಎಮ್ ಆರ್ ಪಿ ಇಂಟು ಡಿಸ್ಕೌಂಟು 25ರಲ್ಲಿ 3 ಡಿಸ್ಕೌಂಟ್ ಕೊಡ್ತಿದ್ದಾನೆ. ಸೊ ಉಳಿತು 22. ಇದು ಎಸ್ ಪಿ ಎಷ್ಟು ಕೊಟ್ಟಿದ್ದಾರೆ? ಆವಾಗ ಎಸ್ ಪಿ ಕೊಟ್ಟಿದ್ದಾರೆ ನಮಗೆ 5,280 ಸ್ನೇಹಿತರೆ. ಕರೆಕ್ಟ್ ಅಲ್ವಾ? ಸೊ ನೋಡಿ 22 1 22, 22 44, ಉಳಿತೆಷ್ಟು? 44 ಅಂದರೆ 8 ಉಳಿತು. ಸೊ 24 4 88, 240. ಸೊ ಎಮ್ ಆರ್ ಪಿ ಬಂದುಬಿಟ್ಟು 240 ಇಂಟು 25. ಸೊ 25 0, 25 4 100, 10 25 50 60, 6,000 ರುಪೀಸ್. ಸೊ ಎಮ್ ಆರ್ ಪಿ ಬಂದುಬಿಟ್ಟು 6,000 ರುಪೀಸ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ ಸ್ನೇಹಿತರೆ, ನಾನು ಏನೂ ಮಾಡಿಲ್ಲ. ನಮಗೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಏನು, ಮಾರಿದ ಬೆಲೆ ಏನಾದರೂ ಎಷ್ಟು ಎಮ್ ಆರ್ ಪಿಯಲ್ಲಿ ಡಿಸ್ಕೌಂಟ್ ಕೊಡ್ತಾನೆ. ಸೊ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 12%. 12% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು? 3/25. ಅಂದರೆ 4% ಅಂದರೆ 1/25, 3% ಅಂದರೆ 4 3/25. ಸೊ 25ರಲ್ಲಿ 3 ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸೊ ಉಳಿತೆಷ್ಟು? 25ರಲ್ಲಿ 3 ಕೊಟ್ಟರೆ 22 ಉಳಿಯಿತು. ಸರಿನಾ? ಎಮ್ ಆರ್ ಪಿ ಇಂಟು 22/25 ಈಕ್ವಲ್ ಟು 5,280. ಇದೇ ಮತ್ತು 22 1 240, 5,280. ಆಮೇಲೆ ಎಮ್ ಆರ್ ಪಿ ಬಂದುಬಿಟ್ಟು 25 ಆ ಕಡೆ ಹೋಯಿತು ಅಂದರೆ 240 × 25, ಇದು ಬಂದುಬಿಟ್ಟು 6,000. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಈ ಪ್ರಾಬ್ಲಮ್ ಹೇಳೋಕ್ಕಿಂತ ಮೊದಲು ನಾನು ನಿಮಗೆ ಡಿಸ್ಕೌಂಟ್ದು ಚಾಪ್ಟರ್ದು ಸ್ವಲ್ಪ, ಅಂದರೆ ಡಿಸ್ಕೌಂಟ್ ಅಂದರೆ ಏನು, ಡಿಸ್ಕೌಂಟ್ ನಾವು ಹೇಗೆ ಕೊಡ್ತೀವಿ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನೋಡೋಣ. ಓಕೆ, ಆಲ್ರೆಡಿ ನಿಮಗೆ ಇವಾಗ ಡಿಸ್ಕೌಂಟ್ ಅಂದರೆ ಗೊತ್ತಾಗಿರಬೇಕು. ಡಿಸ್ಕೌಂಟ್ ಅಂದರೆ ಕನ್ನಡದಲ್ಲಿ ನಾವು ಹೇಳೋದು ರಿಯಾಯಿತಿ. ಡಿಸ್ಕೌಂಟ್ ಅಂದರೆ ಏನು? ರಿಯಾಯಿತಿ. ಸೊ ಇಲ್ಲಿ ಬರಿತೀನಿ ಡಿಸ್ಕೌಂಟ್. ಸೊ ಎಮ್ ಆರ್ ಪಿ ಮೇಲೆ ನಾವು ಯಾವಾಗಲೂ ಡಿಸ್ಕೌಂಟ್ ಕೊಟ್ಟರೆ ಅದು ಏನಾಗುತ್ತೆ? ಎಸ್ ಪಿ. ಕರೆಕ್ಟ್ ಅಲ್ವಾ? ಇವಾಗ ಎಮ್ ಆರ್ ಪಿ ಮೇಲೆ ನಾವು ಏನೂ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದರೆ ಅದೇ ನಮ್ಮ ಸೆಲ್ಲಿಂಗ್ ಪ್ರೈಸ್ದು ಈಕ್ವಲ್. ಕರೆಕ್ಟ್ ಅಲ್ವಾ? ಸೆಲ್ಲಿಂಗ್ ಪ್ರೈಸ್ದು ಈಕ್ವಲ್ ಆಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಏನಿದೆ ನೋಡಿ, 2 ಸಕ್ಸೆಸಿವ್ ಡಿಸ್ಕೌಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ನಾವು 2 ಸಕ್ಸೆಸಿವ್ ಡಿಸ್ಕೌಂಟ್ನ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಒಂದು ಫಾರ್ಮುಲಾದಿಂದ ಮಾಡ್ತೀವಿ. ಹೇಗಂದರೆ ಸಕ್ಸೆಸಿವ್ ಡಿಸ್ಕೌಂಟ್, ಇಲ್ಲಿ ಬರಿತೀನಿ, ಸಕ್ಸೆಸಿವ್
ಡಿಸ್ಕೌಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಬೈ 100. ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ ಹೇಗೆ ಮಾಡ್ತೀವಿ, ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100 ಅಂತ ಮಾಡ್ತೀವಿ. ಸೊ ಇದ್ರದ್ದು ಸಕ್ಸೆಸಿವ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ಸ್ನೇಹಿತರೆ, ಒಂದನೇದು 20%, ಎರಡನೇದು 10%. ಸೊ ಇದು 20 ಪ್ಲಸ್ 10 ಮೈನಸ್ 20 ಇಂಟು 10 ಡಿವೈಡೆಡ್ ಬೈ 100. ಸೊ 20 ಪ್ಲಸ್ 10 30, ಇಲ್ಲಿ 0 0 2 0 ಅಂದರೆ 2 0 -2. ಸೊ ಇದು ಬಂದುಬಿಟ್ಟು 30 - 2 28%. ಸೊ ಸಕ್ಸೆಸಿವ್ ಪರ್ಸೆಂಟೇಜ್ ಎಷ್ಟು, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ 28%. ಈ ಥರ ನಾವು ಸಕ್ಸೆಸಿವ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, a retailer buys a radio with 30% discount and on the market price ante he sells it at 10% profit on a market price. What is his actual profit percentage ಅಂತ ಕೇಳಿದ್ದಾರೆ. ಸೊ ಯಾವಾಗ ಸಿ ಪಿ ಮತ್ತು ಮಾರ್ಕೆಟ್ ಪ್ರೈಸು ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾಗ ಒಂದು ಫಾರ್ಮುಲಾ ಸಿ ಪಿ ಬೈ ಎಮ್ ಪಿ ಈಕ್ವಲ್ ಟು 100 ಮೈನಸ್ ಡಿ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ ಆರ್ ಮೈನಸ್ ಪಿ ಆರ್ ಲಾಸ್ ಪರ್ಸೆಂಟೇಜ್. ಓಕೆ ಸ್ನೇಹಿತರೆ, ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾಗ ಪ್ಲಸ್ ತೊಗೊಳ್ಳಿ, ಲಾಸ್ ಪರ್ಸೆಂಟೇಜ್ ಕೊಟ್ಟಾಗ ಮೈನಸ್ ತೊಗೊಳ್ಳಿ. ಸೊ ಈ ಕೇಸಲ್ಲಿ ನೋಡಿ, ಸೊ ಇದು ಬಂದುಬಿಟ್ಟು 100 ಮೈನಸ್ ಡಿ ಅಂದರೆ 30% ಕೊಟ್ಟಿದ್ದಾರೆ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅದಕ್ಕೆ ಪ್ಲಸ್ಸು 10%. ಸೊ ಇದು ಬಂದುಬಿಟ್ಟು 70 ಡಿವೈಡೆಡ್ ಬೈ 100 10. ಇದು ಬಂದುಬಿಟ್ಟು ಸಿ ಪಿ ಬೈ ಎಮ್ ಪಿ ರೇಷಿಯೋ. ಅದೇ ಎಮ್ ಪಿ ಏನಾಗುತ್ತೆ, ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಗಿಬಿಡುತ್ತೆ. ಸೊ ಇವಾಗ ಸಿ ಪಿ ಎಷ್ಟಾಗಿದೆ, 0 0, ಸಿ ಪಿ 7, ಎಸ್ ಪಿ 11. ಇವಾಗ ಸಿ ಪಿ ಮತ್ತು ಎಸ್ ಪಿ ರೇಷಿಯೋ ಬಂದುಬಿಟ್ಟು 7 11. ಸೊ ನಮಗೇನು ಆ್ಯಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿ ಅಂದರೆ, ಸೊ ಆ್ಯಕ್ಚುಯಲ್ ಪ್ರಾಫಿಟಾಗಿ ಎಷ್ಟಾಗ್ತಿದೆ, ಪ್ಲಸ್ 4 ರೂಪೀಸು. ಪ್ರಾಫಿಟ್ ಪರ್ಸೆಂಟೇಜ್ ಅಂದರೆ 4/7. ಇದು ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ ಇಂಟು 100. ನಮಗೆ ಗೊತ್ತು 1/7 ಅಂದರೆ 14.27. ಇಂಟು 4 ಟೈಮ್ಸ್ ಅಂದರೆ 14 4 56. ಸೊ 56ರಿಂದ ಹೆಚ್ಚು ಬರುತ್ತೆ. ಸೊ ಅದು ಒಂದೇ ಆಪ್ಷನ್ ಇದೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದು ಬಂದುಬಿಟ್ಟು 57.14%. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ಅಂದರೆ, ಎಟ್ ವಾಟ್ ಪರ್ಸೆಂಟ್ ಅಬೌವ್ ದ ಕಾಸ್ಟ್ ಪ್ರೈಸ್ ಮಸ್ಟ್ ಅ ಶಾಪ್ಕೀಪರ್ ಮಾರ್ಕ್ ಹಿಸ್ ಗೂಡ್ಸ್ ಸೊ ದ್ಯಾಟ್ ಈವನ್ ಆಫ್ಟರ್ ಅಲೋವಿಂಗ್ 10% ಡಿಸ್ಕೌಂಟ್ ಹೀ ಗೇನ್ಸ್ 26%. ಅಂದರೆ ಇವಾಗ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ಆ ವಸ್ತು ಒಬ್ಬ ಅಂಗಡಿಯವನು 10% ರಿಯಾಯಿತಿ ನೀಡಿದ ನಂತರವೂ 26% ಲಾಭವನ್ನು ಪಡೆಯಲು ತನ್ನ ಸರಕುಗಳನ್ನು ಕೊಂಡ ಬೆಲೆಗಿಂತ ಎಷ್ಟು ಶೇಕಡ ಹೆಚ್ಚು ನಿಗದಿಪಡಿಸಬೇಕು ಅಂತ ಕೇಳಿದ್ದಾನೆ. ಇವಾಗ ನೀವು ಅಂದ್ಕೊಳ್ಳಿ, ನಿಮ್ಮ ಹತ್ರ ಒಂದು ವಸ್ತು ಇದೆ, ಅದು 100% ಇದೆ ಅಂತ ಅಂದ್ಕೊಳ್ಳಿ. ಆ 100%ಅಲ್ಲಿ ಅವನೇನು ಮಾಡ್ತಿದ್ದಾನೆ, 10% ರಿಯಾಯಿತಿ ಕೊಡ್ತಿದ್ದಾನೆ, ಅಂದರೆ ಡಿಸ್ಕೌಂಟ್ ಕೊಡ್ತಿದ್ದಾನೆ. ಇವಾಗ 10% ಡಿಸ್ಕೌಂಟ್ ಕೊಟ್ಟ ಮೇಲೇನು ಆ ವಸ್ತುವಲ್ಲಿ ಅವನಿಗೆ 26% ಲಾಭ ಆಗಬೇಕಂತೆ. ಅಂದರೆ ಗೇನ್ ಅಂದರೆ ಲಾಭ ಆಗಬೇಕು. ಲಾಭ ಆಗಬೇಕಾದ್ರೆ ಅವನು ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು ಅಂತ ನಮಗೆ ಕೇಳ್ತಿದ್ದಾರೆ. ಸೊ ನಮ್ಮ ಲಾಸ್ಟ್ ಪ್ರಾಬ್ಲಮಲ್ಲಿನೂ ನಿಮಗೆ ಹೇಳಿದ್ದೆ. ಸೊ ಏನು, ಸಿ ಪಿ ಬೈ ಎಮ್ ಪಿ ಯಾವ ರೇಷಿಯೋದಲ್ಲಿರುತ್ತೆ, 100 ಮೈನಸ್ ಡಿ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಪಿ ಅಂತ ಬರೀತೀನಿ. ಪ್ಲಸ್ ಅಂದರೆ ಪ್ರಾಫಿಟ್ ಅಂದರೆ ಪ್ಲಸ್ ಅಂತ ಆಗಬೇಕು. ಅದೇ ನಿಮಗೆ ನಷ್ಟ ಕೊಟ್ಟರೆ ಅಂದರೆ ಲಾಸ್ ಅಂತ ಕೊಟ್ಟರೆ ಮೈನಸ್ ಅಂತ ಆಗಬೇಕು. ಸೊ ಇದೇ ರೇಷಿಯೋ ಅಲ್ಲಿ ಇವಾಗ ಏನಾಗುತ್ತೆ, 100 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ, 10%. ನಮಗೆ ಡಿಸ್ಕೌಂಟ್ ಕೊಟ್ಟಿರೋದು 10%, 10 ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 26. ಸೊ ಇದು ಬಂದುಬಿಟ್ಟು ನಿಮ್ಮದು ಸಿ ಪಿ ಬೈ ಎಮ್ ಪಿ ರೇಷಿಯೋ ಬಂದುಬಿಟ್ಟು ಎಷ್ಟಾಗುತ್ತೆ, 90 ಡಿವೈಡೆಡ್ ಬೈ 126. ಕರೆಕ್ಟ್ ಅಲ್ವಾ? ಓಕೆ. ಸೊ ಇದು ಯಾವ ಬಗ್ಗೆಯಿಂದ ಭಾಗ ಹೋಗುತ್ತೆ, ಇವಾಗ ನೋಡಿ 18 5 90, 18 7 126, ಸರಿನಾ? ಸೊ ಸಿ ಪಿ ಬೈ ಎಮ್ ಪಿ ರೇಷಿಯೋ ಎಷ್ಟು ಬಂತು ಇಲ್ಲಿಗೆ, ಸಿ ಪಿ ಬೈ ಎಮ್ ಪಿ ರೇಷಿಯೋ ನೀವು ಅವಾಗ ಅಂತೀರಿ 5/7, ಸರಿನಾ? ಇಲ್ಲಿವರೆಗೆ ಅರ್ಥ ಆಯಿತು. ಇದರ ಅರ್ಥ ಏನು, ಸಿ ಪಿದು ವ್ಯಾಲ್ಯೂ 5 ಇದ್ದರೆ ಎಮ್ ಪಿದು ವ್ಯಾಲ್ಯೂ ಎಷ್ಟಿರುತ್ತೆ, 7 ಇರುತ್ತೆ.
ಕರೆಕ್ಟ್ ಅಲ್ವಾ? ಬಟ್ ನಮಗೆ ಏನು ಕ್ವಶನಲ್ಲಿ ಏನು ಕೇಳಿದ್ದಾರೆ, ಎಟ್ ವಾಟ್ ಪರ್ಸೆಂಟ್ ಅಬೋವ್ ದ ಕಾಸ್ಟ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ಗಿಂತ ಎಷ್ಟು ಪರ್ಸೆಂಟು ಹೆಚ್ಚಾಗಿದೆ. ಸೊ ಬಟ್ಟು ಇಲ್ಲಿ ಕಾಸ್ಟ್ ಪ್ರೈಸ್ಗಿಂತ ಎಮ್ ಪಿ ಎಷ್ಟು ರೇಷಿಯೋ ಹೆಚ್ಚಿದೆ ನೀವು ನೋಡಿದರೆ, ನೀವು ಇವಾಗ ಡೈರೆಕ್ಟಾಗಿ ಹೇಳ್ತೀರಿ ಇದು 2 ಯೂನಿಟ್ಸ್ ಹೆಚ್ಚಿದೆ ಅಂತ. ಎಷ್ಟು ಯೂನಿಟ್ ಹೆಚ್ಚಿದೆ? 2 ಯೂನಿಟ್ ಹೆಚ್ಚಿದೆ ಅಂತ ಹೇಳ್ತೀರಿ. ಸೊ ಇಲ್ಲಿ ರೇಷಿಯೋ ಕೇಳ್ತಿದ್ದಾರೆ. ಸೊ 2 ಯೂನಿಟ್ಸ್ ಹೆಚ್ಚಿದೆ, ಕೆಳಗಡೆ ಅಬೋ ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ ಇಲ್ಲಿ? ನೀವು ಅಂತೀರಿ ಕಾಸ್ಟ್ ಪ್ರೈಸು 5 ಇದೆ ಅಂತ. ಸೊ ಪರ್ಸೆಂಟೇಜಲ್ಲಿ ಮಾಡಬೇಕಂದ್ರೆ ಏನು? ಇಂಟು 100. ಸೊ 2/5 ಅಂದರೆ ನಿಮಗೆ ಗೊತ್ತಿರಬೇಕು 40%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನಾನು ಏನು ಮಾಡಿದೆ ಸ್ನೇಹಿತರೆ, ಇಲ್ಲಿ ನೀವು ನೋಡಿ CP/MP ರೇಷಿಯೋನ ತೆಗೆದೆ. ಸೊ 100 - D 100 + P. ಸೊ ಇದು ಬಂದುಬಿಟ್ಟು 90/126 ಬಂತು. ಸೊ ಇದನ್ನು ಸರಳೀಕರಣ ಮಾಡಿದಾಗ 5/7. ಓಕೆ, ಅಂದರೆ CPದ ವ್ಯಾಲ್ಯೂ 5 ಇರಬೇಕಾದ್ರೆ MPದ ವ್ಯಾಲ್ಯೂ 7 ಆಗುತ್ತೆ. ಸೊ ಇದರಲ್ಲಿ ಏನಾಯಿತು, ಎಷ್ಟು ಇನ್ಕ್ರೀಸ್ ಆಗಿದೆ ರೇಷಿಯೋ? 2 ರೇಷಿಯೋ ಇನ್ಕ್ರೀಸ್, 5ರಿಂದ 7 ಅಂದರೆ 2 ಇನ್ಕ್ರೀಸ್ ಆಗಿದೆ. ಸೊ 2 ಅಬೋ CP ಎಷ್ಟಿದೆ? 5. 2/5 ಅಂದರೆ ಎಷ್ಟು ಪರ್ಸೆಂಟೇಜ್ ಸ್ನೇಹಿತರೆ? 40%. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, a trader marks his product such that he can make a 32% profit after giving a 12% discount. If the cost price is ₹300, what is the market price ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ವ್ಯಾಪಾರಿ ತನ್ನ ಉತ್ಪನ್ನವನ್ನು 12% ರಿಯಾಯಿತಿ ನೀಡಿದ ನಂತರ 32% ಲಾಭ ಗಳಿಸ್ತಾನೆ. ಓಕೆ, ಬಟ್ ಅದು ಕೊಂಡ ಬೆಲೆ ಎಷ್ಟಿರುತ್ತೆ? ಕೊಂಡ ಬೆಲೆ 300 ಆಗಿದ್ದರೆ ನಿಗದಿತ ಬೆಲೆ ಎಷ್ಟು ಅಂದರೆ MRP ಎಷ್ಟು ಅಂತ ಕೇಳ್ತಿದ್ದಾನೆ. ಇವಾಗ ಇದರ ಕ್ವಶನ್ದು ಏನರ್ಥ, ಅವನು MRP ಮೇಲೆ 12% ರಿಯಾಯಿತಿ ಕೊಡ್ತಿದ್ದಾನೆ. ಬಟ್ ಆದರೂ ಅವನಿಗೆ ಲಾಭ ಎಷ್ಟಾಗ್ತಿದೆ? 32% ಲಾಭ ಆಗ್ತಿದೆ ಅಂತ ಅವನಿಗೆ. ಓಕೆ, ಬಟ್ಟು ಕೊಂಡ ಬೆಲೆ ಎಷ್ಟಿದೆ? ಕೊಂಡ ಬೆಲೆ 300 ಇದೆ. ನಮಗೇನು ಕಂಡಿಡಿ ಅಂತಂದಿದ್ದಾರೆ? ನಮಗೆ ಕಂಡಿಡಿ ಅಂದಿರೋದು MRP, ನಿಗದಿತ ಬೆಲೆ ಕಂಡಿಡಿ ಅಂದಿದ್ದಾರೆ. ಸೊ ಇದನ್ನು ಪ್ರೀವಿಯಸ್ ಕ್ವಶನ್ ಥರ. ಸೊ ನಾವು CP/MP ರೇಷಿಯೋ ತೊಗೊಳ್ಳೋಣ, ಸರಿನಾ? CP/MP. ಸೊ CP/MP ಅಂದರೆ ಏನು? ಸೇಮ್ ಫಾರ್ಮುಲಾ, 100 - D ಡಿವೈಡೆಡ್ ಬೈ 100 + D ಅಂತ ಹೇಳ್ತೇವೆ. 100 + P, ಯಾಕಂದರೆ ಪ್ರಾಫಿಟ್ ಇದೆ. ಓಕೆನಾ? ಸೊ ನೆಕ್ಸ್ಟು 100 - D ಅಂದರೆ ಏನು? ಇವಾಗ ಇಲ್ಲಿ 12% ಕೊಟ್ಟಿದ್ದಾರೆ ಸ್ನೇಹಿತರೆ, 12% D. ಸೊ ಏನು 100 - 12 ಎಷ್ಟು ಬಂತು? 88. ನಾನು ಒಂದೇ ಸ್ಟೆಪ್ಪಲ್ಲಿ ಎಲ್ಲ ಬರೀತಿದ್ದೀನಿ. ಓಕೆ, 100 - 12. ನೆಕ್ಸ್ಟ್ 100 + 32 ಅಂದರೆ 100 + P ಅಂದರೆ 100 + 32 ಎಷ್ಟಾಯಿತು? 132 ಸ್ನೇಹಿತರೆ. ಓಕೆನಾ? ಸೊ ಇದು ಬಂದುಬಿಟ್ಟು ಭಾಗಿಲೆ ಇದರಿಂದ ಹೋಗುತ್ತೆ. 22 × 4 = 88, 22 × 6 = 132. ಸೊ ಮತ್ತೆ ಭಾಗಿಲೆ ಅದರಲ್ಲಿ 2ರಿಂದ ಹೋಗುತ್ತೆ. 2 × 2 = 4, 2 × 3 = 6. ಸೊ 2/3 ರೇಷಿಯೋ. ಸೊ ಇದರ ಅರ್ಥ CP/MP ಯಾವ ರೇಷಿಯೋದಲ್ಲಿದೆ? 2/3. ಇದರ ಅರ್ಥ ಏನು ಅಂದರೆ CP 2 ಆಗಿದ್ದರೆ MP ಎಷ್ಟಿರುತ್ತೆ ಸ್ನೇಹಿತರೆ? 3 ಆಗಿರುತ್ತೆ. ಓಕೆ, ಕರೆಕ್ಟ್ ಅಲ್ಲ? ಬಟ್ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಈ CP ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮಗೆ? CP ವ್ಯಾಲ್ಯೂ ಕೊಟ್ಟಿದ್ದಾರೆ 300 ರೂಪೀಸ್ ಅಂತ. 300 ರೂಪೀಸ್. ನಮಗೇನು ಕೇಳಿದ್ದಾರೆ? MP ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಎಷ್ಟು ಟೈಮ್ಸ್ ಆಗುತ್ತೆ? 2 ಯೂನಿಟ್ಸ್ಗೆ 300 ರೂಪೀಸ್ ಆದರೆ 1 ಯೂನಿಟ್ ಎಷ್ಟಿಗೆ? 1 ಯೂನಿಟ್ ಬಂದುಬಿಟ್ಟು 300/2 ಅಂದರೆ 150. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಸೊ ಇದೂ MPನೂ 150 × 150. 1 ಯೂನಿಟ್ಗೆ 150 ಆದರೆ 3 ಯೂನಿಟ್ಸ್ಗೆ ಎಷ್ಟಾಗುತ್ತೆ? ನೀವು ಅಂತೀರಾ ₹450 ಅಂತ. ₹450. ಸೊ ಇದರದ್ದು ನಿಗದಿತ ಬೆಲೆ ಎಷ್ಟು ವಸ್ತುದು? 450 ರೂಪಾಯಿ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಕ್ವಶನ್ ನೋಡೋಣ ಸ್ನೇಹಿತರೆ. ಇವೆಲ್ಲ ಕ್ವಶನ್ಸು ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿರುವಂಥ ಕ್ವಶನ್ಸು. ಸೊ ಎಕ್ಸಾಮಲ್ಲಿ ಇದೇ ರೀತಿ ನಿಮಗೆ ಕೇಳೋದು. ನೋಡಿ ಈ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ನಮಗೆ, ದ ಪ್ರೈಸ್ ಆಫ್ ಅ ಮಷೀನ್ ಡೆಪ್ರಿಸಿಯೇಟ್ಸ್ ಬೈ 10% ಎವ್ರಿ ಇಯರ್. ಇದರ ಅರ್ಥ ಏನಂದರೆ, ಮೊದಲು ಒಂದು ಮಷೀನ್ ಇದೆ, ಆ ಮಷೀನ್ದು ಪ್ರೈಸ್ ಸಪೋಸ್ ಎಷ್ಟೋ 1 lakh ಇದೆ ಅಂತ ಅಂದ್ಕೊಳ್ಳಿ. ಅದು ಏನಾಗ್ತಿದೆ, ಎವ್ರಿ ಇಯರು 10% ಕಡಿಮೆ ಆಗ್ತಾ ಹೋಗ್ತಿದೆ. 1ನೇ ವರ್ಷ 10% ಕಡಿಮೆ ಆಯಿತು, ಮತ್ತು 2ನೇ ವರ್ಷ 10% ಕಡಿಮೆ, ಮತ್ತು 3ನೇ ವರ್ಷ 10% ಕಡಿಮೆ, ಈ ಥರ. ಓಕೆ,
ಇಫ್ ಇಟ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ₹50,000 ಅಂದರೆ ಇವಾಗ ಸದ್ಯಕ್ಕೆ ಡಿಪ್ರಿಷಿಯೇಷನ್ ಅಂದರೆ ಕಡಿಮೆ ಆಗೋದಕ್ಕಿಂತ ಮೊದಲು ಅದರದ್ದು ವ್ಯಾಲ್ಯೂ ಎಷ್ಟಿದೆ ಮಷಿನ್ದು 50,000 ಅಂತೆ. ವಾಟ್ ವಿಲ್ ಬಿ ಇಟ್ಸ್ ವ್ಯಾಲ್ಯೂ ಆಫ್ಟರ್ 2 ಇಯರ್ಸ್, ಆಫ್ಟರ್ 2 ಇಯರ್ಸ್ ಆದಮೇಲೆ ಅಂದರೆ 2 ಇಯರ್ಸ್ ಆದಮೇಲೆ ಅದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ ನಮಗೆ. ಸೊ ಮೊದಲು ಇವಾಗ ನಾವು ಈ ಥರ ಲೆಕ್ಕವನ್ನು ಒಂದೇ ಲೈನಲ್ಲಿ ಹೇಗೆ ಮಾಡೋದು ಅದನ್ನು ನೋಡ್ಕೊಳ್ಳಿ. ಸೊ ಮೊದಲು ಮಷಿನ್ದು ಅಮೌಂಟ್ ಎಷ್ಟಿತ್ತು? 50,000. ಇವಾಗ ಸದ್ಯಕ್ಕೆ ಮಷಿನ್ದು ವ್ಯಾಲ್ಯೂ 50,000. ಇದು ಏನಾಗ್ತಿದೆ, ಎವ್ರಿ ಇಯರ್ 10% ಡಿಕ್ರೀಸ್ ಆಗ್ತಾ ಹೋಗ್ತಿದೆ, ಸರಿನಾ? ಸೊ 10% ಅಂದರೆ ಇವಾಗ ನಿಮಗೆ ಗೊತ್ತಾಗಿರಬೇಕು ಫ್ರಾಕ್ಷನ್ ವ್ಯಾಲ್ಯೂ 10% ಅಂದರೆ ಏನು? 1/10 ಸ್ನೇಹಿತರೆ. ಸೊ 10ರಲ್ಲಿ ಒಂದು ವ್ಯಾಲ್ಯೂ ಎವ್ರಿ ಇಯರ್ ಕಡಿಮೆ ಆಗ್ತಾ ಹೋಗ್ತಿದೆ. ಸೊ ಫಸ್ಟ್ ಇಯರ್, ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್ ಅಂತ ಅಂದ್ಕೊಳ್ಳಿ. ಓಕೆ, ಫಸ್ಟ್ ಇಯರು 10 ಇದ್ದಾಗ 10ರಲ್ಲಿ ಎಷ್ಟು ಕಡಿಮೆ ಆಯಿತು ಸ್ನೇಹಿತರೆ? 10ರಲ್ಲಿ ನೀವು ಹೇಳ್ತೀರಾ 1 ಕಡಿಮೆ ಆಗ್ತಿದೆ ಅಂತ. ಸೊ ಉಳಿತೆಷ್ಟು? 9. ಕರೆಕ್ಟ್ ಅಲ್ವಾ? ಮತ್ತು ಸೆಕೆಂಡ್ ಇಯರು 10% ಕಡಿಮೆ ಆಗ್ತಿದೆ ಅಂತೆ. ಸೊ ಸೆಕೆಂಡ್ ಇಯರು 10ರಲ್ಲಿ 1 ಕಡಿಮೆ ಆಗ್ತಿದೆ. ಸೊ ಉಳಿತೆಷ್ಟು? 9. ಸೊ ಇದೇ ಇವಾಗ ಅದರದ್ದು ಸದ್ಯದ ವ್ಯಾಲ್ಯೂ. ಸೊ ಇದೇನಾಗುತ್ತೆ? 20 ಇಂದ 20 ಕಟ್ಟು. ಸೊ 500 ಇಂಟು 9, 4,500. 4,500 ಇಂಟು 9. ಸೊ ಇದು ಬಂದುಬಿಟ್ಟು 4,500 ಇಂಟು 9. ಸೊ ಗುಣಿಲೆ ಮಾಡಿದಾಗ 9 0 0, 9 0 0, 9 5 45, ಕೈಲೇ 4, 9 4 36, 36 ಪ್ಲಸ್ 4 40. ಸೊ 40,500 ರೂಪಾಯಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಇದೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನಾನೇನು ಮಾಡಿದೆ ನೋಡಿ, ಇಲ್ಲಿ ಇವಾಗ ಅದರ ಪ್ರೆಸೆಂಟ್ ವ್ಯಾಲ್ಯೂ 50,000 ಇದೆ. ಮೊದಲನೇ ವರ್ಷ 10ರಿಂದ 1 ಕಡಿಮೆ ಆಗ್ತಿದೆ, ಅಂದರೆ ಉಳಿತೆಷ್ಟು? 9. ಎರಡನೇ ವರ್ಷವೂ 10ರಿಂದ 1 ಕಡಿಮೆ ಆಗ್ತಿದೆ. ಸೊ ಉಳಿತೆಷ್ಟು? 9. ಅದಕ್ಕೆ ಇದು ಏನು, ನಾವು ಈ ಥರ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಬಂದುಬಿಟ್ಟು 40,500 ರೂಪೀಸ್, ಅಂದರೆ 40,500 ರೂಪೀಸ್ ಬಂತು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದೇ ಥರ ಲೆಕ್ಕವನ್ನು ನಾವು ಡಿಸ್ಕೌಂಟ್ ಪರ್ಸೆಂಟೇಜ್ ಥರನೂ ಮಾಡ್ಬೋದಲ್ಲ ಸ್ನೇಹಿತರೆ? ಯಾಕಂದರೆ ಎವ್ರಿ ಇಯರ್ ಸಕ್ಸೆಸಿವ್ ಆಗಿ ಡಿಕ್ರೀಸ್ ಆಗ್ತಿದೆ. ಸೊ ನಾವು ಡಿಸ್ಕೌಂಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ? ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜು ಅವಾಗ ನೀವು ಹೇಳ್ತೀರಾ 10% ಅದು A + B - A × B / 100 ಅಂತ ಹೇಳಿದ್ದೆ ನಮಗೆ. ಸೊ ಸಕ್ಸೆಸಿವ್ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟಾಗುತ್ತೆ? 10 + 10 - 10 × 10/100. ಸೊ ಇದು ಬಂದುಬಿಟ್ಟು 20ಗೆ 20 ಕಟ್ಟು, 10 + 10 20, 20 - 1. ಸೊ ಇದು ಬಂದುಬಿಟ್ಟು 19%, ಸರಿನಾ? ಸೊ ಇದು ಬಂದುಬಿಟ್ಟು 19%. ಸೊ 2 ಇಯರ್ಸ್ ಆದ ನಂತರ 50,000ರಲ್ಲಿ 19% ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅದರದ್ದು? ಅಂದರೆ 2 ವರ್ಷ ಆದ ನಂತರ ವ್ಯಾಲ್ಯೂ ಎಷ್ಟಿರುತ್ತೆ? 100ರಲ್ಲಿ 19% ಕಳೆದರೆ ಎಷ್ಟು ಬರುತ್ತೆ? 81%. ಸೊ 81% ವ್ಯಾಲ್ಯೂ ಇರುತ್ತೆ. ಸೊ ಬೇಕಾದರೆ ನೀವು 50,000ದು 81% ಮಾಡಿ ನೋಡಿ. 50,000ದು 81% ಆ ವ್ಯಾಲ್ಯೂನು ಸೇಮ್ ಇದೇ ಬರುತ್ತೆ ಸ್ನೇಹಿತರೆ, 40,500. ಸೊ ನಾವು ಈ ರೀತಿಯೂ ಲೆಕ್ಕವನ್ನು ಮಾಡ್ಬೋದು. ಬಟ್ ಇದು ಒಂದೇ ಲೈನಲ್ಲಿ ಒಂದೇ ಸ್ಟೆಪ್ಪಲ್ಲಿ ಆಗೋದ್ರಿಂದ ನಾವು ಫಸ್ಟ್ ಈ ಥರ ಲೆಕ್ಕವನ್ನು ಮಾಡ್ತೀವಿ. ಹೋಪ್ ನಿಮಗೆ 2 ಮೆಥಡ್ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. A manufacturer sells an item to wholesale dealer at 10% profit. Okay, the dealer sells it to shopkeeper at 20% profit. The shopkeeper sells it to customer for 3,960 at 25% profit. Find the manufacturing cost ಅಂತ ಹೇಳ್ತಿದ್ದಾರೆ. ಓಕೆ, ಏನು ಹೇಳ್ತಿದ್ದಾನೆ ಒಂದೊಂದು ವರ್ಡ್ಸಿಗೆ ನೋಡೋಣ. ಒಬ್ಬ ಮ್ಯಾನುಫ್ಯಾಕ್ಚರ್ ಇರ್ತಾನೆ, ಮ್ಯಾನುಫ್ಯಾಕ್ಚರರು. ಓಕೆ, ಇವನು ಡೀಲರ್ಗೆ ಸೆಲ್ ಮಾಡ್ತಾನೆ. ಎಷ್ಟು ಪರ್ಸೆಂಟು ಪ್ರಾಫಿಟಲ್ಲಿ? 10% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ ಸ್ನೇಹಿತರೆ. ಆಮೇಲೆ ದ ಡೀಲರ್ ಸೆಲ್ಸ್ ಇಟ್ ಟು ಶಾಪ್ಕೀಪರ್. ಈ ಡೀಲರ್ ಏನು ಮಾಡ್ತಾನೆ? ಶಾಪ್ಕೀಪರ್ಗೆ ಮತ್ತೆ ಸೆಲ್ ಮಾಡ್ತಾನೆ. ಯಾರಿಗೆ? ಶಾಪ್ಕೀಪರ್ಗೆ ಎಷ್ಟು ವ್ಯಾಲ್ಯೂವಲ್ಲಿ? 20% ಪ್ರಾಫಿಟಲ್ಲಿ ಸೆಲ್ ಮಾಡ್ತಾನೆ, ಸೇಮ್ ಅಮೌಂಟ್ನ. ಆಮೇಲೆ ದ ಶಾಪ್ಕೀಪರ್ ಸೆಲ್ಸ್ ಇಟ್ ಟು ಕಸ್ಟಮರ್. ಶಾಪ್ಕೀಪರ್ ಯಾರಿಗೆ ಸೆಲ್ ಮಾಡ್ತಾನೆ? ಮತ್ತು ಕಸ್ಟಮರ್ಗೆ ಸೆಲ್ ಮಾಡ್ತಾನೆ. ಓಕೆ, ಅಂದರೆ ಮಾರ್ತಾನೆ. ಕಸ್ಟಮರ್ಗೆ ಎಷ್ಟು ರೂಪೀಸಲ್ಲಿ ಶೇರ್ ಮಾಡ್ತಾನೆ?
3960 ಎಟ್ 25% ಪ್ರಾಫಿಟಲ್ಲಿ ಶೇರ್ ಮಾಡ್ತಾನೆ. ಓಕೆ, ಎಷ್ಟು ಅಮೌಂಟ್? 25% ಪ್ರಾಫಿಟಲ್ಲಿ ಮಾರ್ತಾನೆ ಸ್ನೇಹಿತರೆ. ಎಷ್ಟು ಅಮೌಂಟಲ್ಲಿ? 3960 ರೂಪೀಸಲ್ಲಿ ಮಾರ್ತಾನೆ. ಓಕೆ, ನಮಗೇನು ಕೇಳ್ತಿದ್ದಾರೆ? ಫೈಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಹೋಪ್ ನಿಮಗೆ ಕ್ವಶನ್ ಅರ್ಥ ಆಗಿರಬೇಕು. ಕ್ವಶನ್ ಇನ್ನೊಮ್ಮೆ, ಮ್ಯಾನುಫ್ಯಾಕ್ಚರಿಂದ ಡೀಲರ್ಗೆ ಒಬ್ಬ ವ್ಯಕ್ತಿ 10% ಪ್ರಾಫಿಟಲ್ಲಿ ಮಾರ್ತಾನೆ. ಆಮೇಲೆ ಈ ಡೀಲರು ಶಾಪ್ಕೀಪರ್ಗೆ 20% ಪ್ರಾಫಿಟಲ್ಲಿ ಮಾರ್ತಾನೆ. ಸೇಮ್ ಈ ಅಮೌಂಟು ಶಾಪ್ಕೀಪರು ಕಸ್ಟಮರ್ಗೆ 25%ಅಲ್ಲಿ ಮಾರಿದಾಗ 25%ಅಲ್ಲಿ ಮಾರ್ತಾನೆ. ಸೊ ಆವಾಗ ಅಮೌಂಟ್ ಎಷ್ಟು ಪೇ ಮಾಡ್ತಾನೆ? 3960. ನಮಗೇನು ಕೇಳ್ತಿದ್ದಾರೆ? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೊದಲು ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಈ ಪ್ರಾಬ್ಲಮ್ ನಾವು 2-3 ಮೆಥಡ್ಸಲ್ಲಿ ಮಾಡ್ಬೋದು. ಸೊ ಒಂದನೇ ಮೆಥಡ್ ಹೇಗಂದರೆ, ಇವಾಗ ನೋಡಿ, ಒಂದನೇ ಮೆಥಡ್ ಇವಾಗ 25% ಪ್ರಾಫಿಟಲ್ಲಿ ಅಂದರೆ ಇದು ವ್ಯಾಲ್ಯೂ ಎಷ್ಟಾಯಿತು? 125% ಆಯಿತು. ಸೊ 125 ವ್ಯಾಲ್ಯೂ ಇಷ್ಟಾದರೆ 100% ವ್ಯಾಲ್ಯೂ ಎಷ್ಟು ಅಂತ ನೀವು ಕಂಡುಹಿಡಿತೀರಿ. ಆಮೇಲೆ ಇದು ಈ 100% ವ್ಯಾಲ್ಯೂ ಬಂದಮೇಲೆ ಇದು 20% ಪ್ರಾಫಿಟಲ್ಲಿ ಮಾರ್ತಿದ್ದಾನೆ. ಅಂದರೆ ಇದು ಇವಾಗ 120% ಆಯಿತು. 120% ವ್ಯಾಲ್ಯೂ ಇಷ್ಟಾದರೆ ಇವಾಗ 100% ವ್ಯಾಲ್ಯೂ ಅಂತ ನೀವು ಡಿ ವ್ಯಾಲ್ಯೂ ಕಂಡುಹಿಡಿದ್ಕೋತೀರಾ. ಆಮೇಲೆ ಡಿ ವ್ಯಾಲ್ಯೂದು 10% ಪ್ರಾಫಿಟಲ್ಲಿ ಮಾರಿದಾಗ ಇಷ್ಟು ಬಂದಿದೆ. ಸೊ ಇದು 110% ಆಯಿತು. ಸೊ 110% ವ್ಯಾಲ್ಯೂ ಇಷ್ಟಾದರೆ 100% ವ್ಯಾಲ್ಯೂ ಅಂತ ಕಂಡುಹಿಡಿತೀರಾ. ಬಟ್ ಇದರಲ್ಲಿ ನಿಮಗೆ ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ನಾವು ಈ ಮೆಥಡನ್ನು ಡ್ರಾಪ್ ಮಾಡ್ತೀವಿ. ಇನ್ನೊಂದು ಮೆಥಡ್ ಏನಂದರೆ, ಫಾರ್ ಎಕ್ಸಾಂಪಲು ಇದೆಲ್ಲ ಏನಾಗ್ತಿದೆ? ಸಕ್ಸೆಸಿವ್ ಆಗಿ ಆಗ್ತಿದೆ. ಮೊದಲು 10% ಪ್ರಾಫಿಟ್ಗೆ ಮಾರ್ತಿದ್ದಾನೆ, ಆಮೇಲೆ 20% ಪ್ರಾಫಿಟ್ಗೆ, ಆಮೇಲೆ 25% ಪ್ರಾಫಿಟ್ಗೆ. ಸೊ ನೀವು ಸಕ್ಸೆಸಿವ್ ಎಲ್ಲರದ್ದು ಸಕ್ಸೆಸಿವ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತೀರಾ. ಆ ಸಕ್ಸೆಸಿವ್ ಪರ್ಸೆಂಟ್ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇದರದ್ದು ವ್ಯಾಲ್ಯೂ ಎಷ್ಟನ್ನು ಕಂಡುಹಿಡಿತೀರಾ. ಹೇಗೆ? ಫಾರ್ ಎಕ್ಸಾಂಪಲ್ ಇವಾಗ 20% ಮತ್ತು 25% ಸಕ್ಸೆಸಿವ್ ತೆಗೆದರೆ ಎಷ್ಟು? ಸಕ್ಸೆಸಿವ್ ಅಂದರೆ A + B + A × B/100. ಸೊ 20 + 25 ಸಕ್ಸೆಸಿವ್ 45 + 25 50 ಅಂದರೆ 5. ಸೊ ಇವು ಎರಡದ್ದು ಸಕ್ಸೆಸಿವ್ 50% ಆಗುತ್ತೆ ಸ್ನೇಹಿತರೆ. ಓಕೆ, ಆಮೇಲೆ 10% ಮತ್ತು 50% ಸಕ್ಸೆಸಿವ್ 10% ಮತ್ತು 50% ಸಕ್ಸೆಸಿವ್ 10 + 50 / 10 × 50/100. ಸೊ ಇದು ಏನಾಗುತ್ತೆ? 10 × 50/100. ಸೊ ಇದು ಬಂದುಬಿಟ್ಟು 5. ಸೊ 10 + 50 ಬಂದುಬಿಟ್ಟು 60 + 5 65%. ಸೊ ಇದು ಬಂದುಬಿಟ್ಟು 65% ಆಗುತ್ತೆ ಸ್ನೇಹಿತರೆ. ಇದರ ಅರ್ಥ ಇದು ಎಮ್ಮು 100% ಇದ್ದರೆ, ಎಮ್ 100% ಇದ್ದರೆ ಇದು ಎಷ್ಟು? 165%. ಸಿ ಕಸ್ಟಮರ್ 165% ವ್ಯಾಲ್ಯೂನೇ 3960 ಇದೆ. ಸೊ 100% ವ್ಯಾಲ್ಯೂ ಅಂತ ಕಂಡುಹಿಡಿಬೋದು ನೀವು. ಬಟ್ ಇದೂ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿದೆ. ಇದು ಎರಡನೇ ಮೆಥಡು. ಓಕೆ, ನಾವು ಈ ಮೆಥಡ್ ಮಾಡೋ ಬದಲು ನಾವು ಫಸ್ಟಲ್ಲಿ ಹೇಗೆ ಮಾಡಿದ್ದೀವಿ, ಒಂದೇ ಲೈನಲ್ಲಿ ಹೇಗೆ ಮಾಡಿದ್ದೀವಿ, ಅದೇ ಒಂದೇ ಲೈನಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಇವಾಗ ನಮಗೆ ಏನು ಕಂಡುಹಿಡಿ ಅಂತಿದ್ದಾರೆ? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ. ಸೊ ಎಮ್ ಕಂಡುಹಿಡಿ ಅಂತ ಅಂತಿದ್ದಾರೆ. ಓಕೆ, ನಾನು ಎಮ್ ಅಂತ ಬರ್ಕೊಂಡೆ. ಸಿನ್ಸ್ ಇದು ಸಕ್ಸೆಸಿವ್ ಆಗ್ತಿದೆ, ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಎಮ್ ಇಂಟು ಫಸ್ಟ್ ಏನಾಗ್ತಿದೆ? 10% ಇನ್ಕ್ರೀಸ್ ಆಗ್ತಿದೆ ಸ್ನೇಹಿತರೆ. ಸೊ 10% ಫ್ರ್ಯಾಕ್ಷನ್ ವ್ಯಾಲ್ಯೂ 1/10. ಸಿನ್ಸ್ ಇನ್ಕ್ರೀಸ್ ಆಗ್ತಿದೆ ಅದಕ್ಕೆ ಪ್ಲಸ್. ಸೊ 10ಇಂದ ವ್ಯಾಲ್ಯೂ ಏನಾಗ್ತಿದೆ? 1 ಹೆಚ್ಚಾಗ್ತಿದೆ, 11. ಕರೆಕ್ಟ್ ಅಲ್ವಾ? ಸೆಕೆಂಡ್ ಕೇಸಲ್ಲಿ 20% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? 20% ಫ್ರ್ಯಾಕ್ಷನ್ ವ್ಯಾಲ್ಯೂ ನೀವು ಹೇಳ್ತೀರಾ 1/5 ಅಂತ. ಸೊ ಮೊದಲು 5 ಇತ್ತು, ಇವಾಗ 1 ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಿದೆ. ಸೊ ಇದು 6/5 ಆಯಿತು ಸ್ನೇಹಿತರೆ. ಇಂಟು ನೆಕ್ಸ್ಟು 25% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸಿನ್ಸ್ ಇದು ಪ್ಲಸ್ ಇನ್ಕ್ರೀಸ್ ಆಗ್ತಿದೆ ಅದಕ್ಕೆ ಪ್ಲಸ್ಸು. ಸೊ ಮೊದಲು ವ್ಯಾಲ್ಯೂ 4 ಇತ್ತು, ಇವಾಗ ಇನ್ಕ್ರೀಸ್ ಆಗಿ ಎಷ್ಟಾಗ್ತಿದೆ ಸ್ನೇಹಿತರೆ? 4ರಿಂದ 1 ಇನ್ಕ್ರೀಸ್ ಆಗಿ 5 ಆಗ್ತಿದೆ. ಸೊ 5 ಇನ್ಕ್ರೀಸ್ ಆಗ್ತಿದೆ. ಈ ಟೋಟಲ್ ವ್ಯಾಲ್ಯೂ ಎಷ್ಟು? ಈ ವ್ಯಾಲ್ಯೂ ಬಂದುಬಿಟ್ಟು ಇದೆ 3960 ರೂಪೀಸು. ಕರೆಕ್ಟ್ ಅಲ್ವಾ? ಸೊ ಇದನ್ನು ಇವಾಗ ಲೆಕ್ಕ ಮಾಡೋಣ. ಸೊ ನಾನು ಇದು 3960 ಸ್ವಲ್ಪ ಕೆಳಗಡೆ ಬರ್ಕೋತೀನಿ ಸ್ನೇಹಿತರೆ. ಓಕೆ, 3960 ಇಲ್ಲಿವರೆಗೆ ನಿಮಗೆ ಇದು ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇಲ್ಲಿಂದ ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ನೀವು. ಸೊ ಏನಾಗುತ್ತೆ? 5ರಿಂದ 5 ಹೋಯಿತು. ಕರೆಕ್ಟ್ ಅಲ್ವಾ? ಸೊ ಇದು ಬಂದುಬಿಟ್ಟು 2 2 4 2 3 6. ಓಕೆ, ನೆಕ್ಸ್ಟ್ ಇದು ಬಂದುಬಿಟ್ಟು 11 1 11 11 3 33 6 ಉಳಿತು, 11 6 66 360.
ಓಕೆ. ಆಮೇಲೆ ಇದು ಬಂದುಬಿಟ್ಟು 3 1 3, 3 2 6, 120. ಸೊ ಕೆಳಗಡೆ ಬಂದುಬಿಟ್ಟು 10 2 20. ಸೊ ಎಮ್ ಬಂದುಬಿಟ್ಟು 120. ಆಮೇಲೆ 10 2 20 ಅಂದರೆ ಈ ಕಡೆ 20. ಸೊ ಇದು ಬಂದುಬಿಟ್ಟು ಎಷ್ಟು ವ್ಯಾಲ್ಯೂ ಆಗುತ್ತೆ ಸ್ನೇಹಿತರೆ? 120 ಇಂಟು 12 24, 2 0ಗೆ 2 0. ಸೊ 2400 ರೂಪೀಸ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೋಡಿ ಸ್ನೇಹಿತರೆ, ನಾವು ಇದೇ ಲೆಕ್ಕವನ್ನು ಜಸ್ಟ್ ಒಂದೇ ಒಂದು ಲೈನಲ್ಲಿ ಮಾಡಿದ್ವಿ. ನಾವೇನು ಮಾಡಿದ್ವಿ? ಮೊದಲು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಂಡುಹಿಡಿ ಅಂತ ಅಂದಿದ್ದಾರೆ. ಫಸ್ಟು 10% ಇನ್ಕ್ರೀಸ್ ಆಗಿದೆ, ಅಂದರೆ 10ರಲ್ಲಿ 1 ಇನ್ಕ್ರೀಸ್ ಆಗಿ 11 ಆಗ್ತಿದೆ. ಓಕೆ. ನೆಕ್ಸ್ಟು 20% ಇನ್ಕ್ರೀಸ್ ಆಗ್ತಿದೆ. 20% ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಸೊ 5ಇಂದ 1 ಇನ್ಕ್ರೀಸ್ ಆಗಿ 6 ಆಗ್ತಿದೆ. 5ಇಂದ 1 ಇನ್ಕ್ರೀಸ್ ಆಗಿ 6 ಆಯಿತು. ಆಮೇಲೆ 25% ಇನ್ಕ್ರೀಸ್ ಆಗ್ತಿದೆ. 25% ಫ್ರ್ಯಾಕ್ಷನ್ ವ್ಯಾಲ್ಯೂ 1/4. ಸೊ 4ಇಂದ 1 ಇನ್ಕ್ರೀಸ್ ಆಗಿ 5 ಆಗ್ತಿದೆ. ಸೊ ಎಷ್ಟು ಅಮೌಂಟ್ಗೆ ಮಾಡ್ತಿದ್ದಾನೆ? 3960. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಎಷ್ಟು ಅಮೌಂಟ್ ಬಂತು? 2400 ರೂಪೀಸ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ಮಾಡೋಣ ಸ್ನೇಹಿತರೆ. ಸೊ ಇದು ನೋಡಿ, ಅ ಪ್ರಾಪರ್ಟಿ ಈಸ್ ಸೋಲ್ಡ್ ಥ್ರೂ 3 ಕಾನ್ಸಿಕ್ಯೂಟಿವ್ ಬ್ರೋಕರ್ಸ್. ಎಷ್ಟಂತೆ? 3 ಕಾನ್ಸಿಕ್ಯೂಟಿವ್ ಬ್ರೋಕರ್ಸ್ who each earn a 5% profit if the buyer purchase the property for rupees ಎಷ್ಟಿದೆ? 92,61,000. ಓಕೆ. ಫೈಂಡ್ ದ ಒರಿಜಿನಲ್ ಕಾಸ್ಟ್ ಆಫ್ ದಿ ಪ್ರಾಪರ್ಟಿ ಅಂತ ಕೇಳ್ತಿದ್ದಾರೆ. ಇದರ ಅರ್ಥ, ಒಬ್ಬನೇನು ಮಾಡ್ತಾನೆ? ಒಬ್ಬ ತನ್ನ ಪ್ರಾಪರ್ಟಿಯನ್ನು ಮಾರ್ತಾನೆ. ಸೊ ಮಾರಿದಾಗ ಫಸ್ಟ್ ಬ್ರೋಕರ್ಗೆ 5% ಪ್ರಾಫಿಟ್ ಆಗುತ್ತೆ. ಮತ್ತು ಅದೇ ಸೇಮ್ ಸೆಕೆಂಡ್ ಬ್ರೋಕರ್ಗೆ ಮತ್ತೆ 5% ಪ್ರಾಫಿಟ್ ಆಗುತ್ತೆ. ಮತ್ತು ಅದೇ ಥರ್ಡ್ ಬ್ರೋಕರ್ಗೂ 5% ಪ್ರಾಫಿಟ್ ಆಗುತ್ತೆ. ಆಮೇಲೆ ಅದನ್ನು ಮಾರಿದಾಗ ಅದು ಎಷ್ಟು ಅಮೌಂಟ್ ಆಗುತ್ತೆ? 92,61,000 ಅಂತ ಕೊಟ್ಟಿದ್ದಾರೆ. ಓಕೆ. ನಮಗೆ ಮೊದಲು ಅದರ ಪ್ರಾಪರ್ಟಿದು ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಸೊ ಮೊದಲು ಪ್ರಾಪರ್ಟಿದು ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ಸೊ ನಾವು ಏನು ಮಾಡ್ಬೋದು? 5 ಸಕ್ಸೆಸಿವ್ ತೊಗೋಬೋದು. ಸೊ 5% ಇನ್ನೊಂದು 5%, ಇನ್ನೊಂದು 5% ಸಕ್ಸೆಸಿವ್ ತೊಗೋಬೋದು. ಓಕೆ. ಬಟ್ ಇದು ಸಕ್ಸೆಸಿವ್ ತೊಗೊಂಡ್ರೆ ಸಮ್ ಪಾಯಿಂಟಲ್ಲಿ ಬರುತ್ತೆ. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮ್ಲಿ ಹೇಗೆ ಮಾಡಿದ್ವಿ ಒಂದೇ ಲೈನಲ್ಲಿ, ಇದನ್ನು ಒಂದೇ ಲೈನಲ್ಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ. ಸೊ 5% ಅಂತ 3 ಟೈಮ್ಸ್ ಸಕ್ಸೆಸಿವ್ ಕೊಟ್ಟಿದ್ದಾರೆ. ಸೊ 5% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? ನೀವು ಅಂತೀರಿ 1/20. ಸಿನ್ಸ್ ಇದು ಪ್ರಾಫಿಟಲ್ಲಿದೆ, ಅದಕ್ಕೆ ನಾನು ಪ್ಲಸ್ ಅಂತ ಇಂಡಿಕೇಟ್ ಮಾಡ್ತೀನಿ. ಇದರ ಅರ್ಥ, ಮೊದಲು ಅದ್ರ ವ್ಯಾಲ್ಯೂ ನಾನು ಎಕ್ಸ್ ಅಂತ ಅನ್ಕೋತೀನಿ. ಮೊದಲು ವ್ಯಾಲ್ಯೂ ಅದ್ರದ್ದು ಎಕ್ಸ್ ಇದೆ ಅಂತ ಅನ್ಕೋತೀನಿ. ಓಕೆ. ಸೊ ಫಸ್ಟ್ ಟೈಮಲ್ಲಿ ಏನಾಗ್ತಿದೆ? ಮೊದಲು ವ್ಯಾಲ್ಯೂ 20 ಇತ್ತು. 20ಇಂದ 1 ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ. ಸೊ ಇದು 1 ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ 20ಇಂದ 1 ಇನ್ಕ್ರೀಸ್ ಆದರೆ, ಸೊ ಇದು ಬಂದುಬಿಟ್ಟು 21. ಸೊ ಎರಡನೇ ವರ್ಷವೂ ಸೇಮ್, 20ಇಂದ 1 ಇನ್ಕ್ರೀಸ್ ಆಗಿ 21. ಮೂರನೇ ವರ್ಷವೂ ಸೇಮ್, 20ಇಂದ 1 ಇನ್ಕ್ರೀಸ್ ಆಗಿ 21. ಅಂದರೆ ಯಾಕಂದರೆ 3ರಲ್ಲಿ 5% ಸಕ್ಸೆಸಿವ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಇನ್ಕ್ರೀಸ್ ಆದಾಗ ಅಮೌಂಟ್ ಎಷ್ಟು? ಅಮೌಂಟ್ ಬಂದುಬಿಟ್ಟು 92,61,000. ಓಕೆ. ಇವಾಗ ನೀವು ಇದು ಕ್ಯಾಲ್ಕುಲೇಷನ್ ತುಂಬ ಇದು ಇದೆ ಅಂತ ಅನ್ಕೋತೀರಿ. ಬಟ್ ನೀವು ಇವಾಗ 21 ಕ್ಯೂಬ್ ನೋಡಿದರೆ 21 ಕ್ಯೂಬು 9261. 21 ಕ್ಯೂಬ್ ಎಷ್ಟು ಅಂದರೆ 9261. ಅದರ ಸಲುವಾಗಿ ನಿಮಗೆ ಹೇಳೋದು, ಅಟ್ಲೀಸ್ಟ್ ನಿಮಗೆ 1ರಿಂದ 30ರವರೆಗೆ ಸ್ಕ್ವೇರು ಮತ್ತು ಕ್ಯೂಬ್ ಗೊತ್ತಿರಲೇಬೇಕು ಅಂತ. ಓಕೆ. ಸೊ ಇದರ ಅರ್ಥ, ಸೊ 21ಇಂದ ಇದನ್ನು ಡಿವೈಡ್ ಮಾಡಿದ್ರೆ ಇದು ಏನಾಗುತ್ತೆ? 9261 ಹೋಗುತ್ತೆ. ಸೊ ಉಳಿತೆಷ್ಟು ಇಲ್ಲಿ 1000. 3 0ಗೆ 3 0, 1000 ಉಳಿತು. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 1000 ಇಂಟು 20 ಇಂಟು 20 ಇಂಟು 20. ಸೊ ಇದು ಬಂದುಬಿಟ್ಟು 2 2 4, 4 2 8, 8. 0 ಎಷ್ಟು ಬರುತ್ತೆ? ಇಲ್ಲಿ 3 0. ಆಮೇಲೆ ಇದು 1 2 3, ಇಲ್ಲೂ 3 0. ಸೊ ಆಪ್ಷನ್ ಬಂದುಬಿಟ್ಟು ಇದಕ್ಕೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೋಡಿ, ನಾವು ಎಷ್ಟು ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಸೊ ಏನು ಹೇಳ್ತಿಲ್ಲ, 3 ಟೈಮು ಸಕ್ಸೆಸಿವ್ ಆಗಿ 5% ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತೆ. ಆವಾಗ ಆ ಬಿಲ್ಡಿಂಗ್ ವ್ಯಾಲ್ಯೂ ಮಾಡಿದಾಗ ಇಷ್ಟಾಗಿತ್ತು, 92,61,000. ಓಕೆ. ಸೊ ಮೊದಲು ಅದ್ರ ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳ್ತಿದ್ದಾರೆ. ನಾವು ಮೊದಲು ವ್ಯಾಲ್ಯೂ ಎಷ್ಟಿದ್ವು ಅಂದರೆ ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಸೊ ಎಕ್ಸ್ = ಮೊದಲನೇ ವರ್ಷ 20ರಿಂದ 21 ಆಯಿತು. ಎರಡನೇ ವರ್ಷವೂ ಸೇಮ್, ಮೂರನೇ ವರ್ಷವೂ ಸೇಮ್. ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದಿರೋದು ಎಷ್ಟು ಅಂದರೆ 80 ಲಕ್ಷ. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ ಸ್ನೇಹಿತರೆ. ನೋಡಿ, ಅ ಕಾರ್ ಪಾಸಸ್ ಥ್ರೂ 2 ಹ್ಯಾಂಡ್ಸ್. ಓಕೆ. ದ ಫಸ್ಟ್ ಸೆಲ್ಲರ್ ಮೇಕ್ಸ್ ಅ 20% ಪ್ರಾಫಿಟ್
ಅಂದರೆ ಒಂದು ಕಾರ್ ಇದೆ, 2 ಹ್ಯಾಂಡ್ಸಲ್ಲಿ ಪಾಸ್ ಆಗುತ್ತಿದೆ. ಸೊ ಫಸ್ಟ್ ಸೆಲ್ಲರ್ ಏನು 20% ಪ್ರಾಫಿಟ್ ಮಾಡ್ಕೋತಾನಂತೆ. ಓಕೆ, ಆ್ಯಂಡ್ ಸೆಕೆಂಡ್ ಸಪೋಸ್ 10% ಲಾಸ್. ಸೆಕೆಂಡ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತೆ? 10% ಲಾಸ್ ಆಗುತ್ತೆ. ಇಫ್ ದ ಫೈನಲ್ ಪ್ರೈಸ್ ಈಸ್ 5,40,000, ವಾಟ್ ವಾಸ್ ದ ಇನಿಷಿಯಲ್ ಪ್ರೈಸ್ ಅಂತ ಕೇಳ್ತಿದ್ದಾರೆ. ಒಂದು ಕಾರು ಇಬ್ಬರು ವ್ಯಕ್ತಿಗಳ ಮೂಲಕ ಕೈ ಬದಲಿಸುತ್ತದೆ. ಮೊದಲ ಮಾರಾಟಗಾರರು 20% ಲಾಭ ಗಳಿಸುತ್ತಾನೆ ಮತ್ತು ಎರಡನೆಯವನು 10% ನಷ್ಟವನ್ನು ಅನುಭವಿಸುತ್ತಾನೆ. ಅಂತಿಮ ಬೆಲೆ 5,40,000 ಆಗಿದ್ದರೆ ಆರಂಭಿಕ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದು ಏನಾಗ್ತಿದೆ? ಸಕ್ಸೆಸಿವ್ ಆಗಾಗ್ತಿದೆ. ಸೊ ನಾವು 20% ಮತ್ತು 10% ಸಕ್ಸೆಸಿವ್ ಕಂಡುಹಿಡಿತೀನಿ. ಸೊ ಸಕ್ಸೆಸಿವ್ಗೆ ಫಾರ್ಮುಲಾ ಎಷ್ಟು? ಫಾರ್ಮುಲಾ ಏನು ನಮಗೆ? A + B + A × B / 100 ಪರ್ಸೆಂಟೇಜಲ್ಲಿ. ಓಕೆ, ಸೊ ಸೇಮ್ ಇದೇ ಥರ ನಾನು ಮಾಡ್ತೀನಿ. ಇಲ್ಲಿ 20% ಪ್ರಾಫಿಟ್, ಆಮೇಲೆ ಇದು ಸಿನ್ಸ್ ಇದು ನಷ್ಟ ಇದೆ ಅದಕ್ಕೆ -10% ಪ್ಲಸ್ 20 × 10 ಅಂದರೆ ಏನು? -10 -200 ಆಗುತ್ತೆ. ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಮೈನಸ್ ಅಂತ ಪ್ಲಸ್ ಇಂಟು ಮೈನಸ್ ಮೈನಸ್ಸು, ಅದಕ್ಕೆ ಏನಾಗುತ್ತೆ ಇಲ್ಲಿ ಬರೆದು ಬಿಡ್ತೀನಿ. 20 × 10 ಡಿವೈಡೆಡ್ ಬೈ 100. ಸೊ 0 ಇಂದ 0 ಕಟ್ಟು. ಸೊ ಇದು 20 - 10 10 ಆಯಿತು. 10 - 2 8%. ಸರಿನಾ? 8%. ಇದರ ಅರ್ಥ ಅವನಿಗೆ ಟೋಟಲಾಗಿ ಎಷ್ಟಾಗ್ತಿದೆ? 8% ಇದು ಪ್ಲಸ್ಸಲ್ಲಿ ಇದೆ. ಸೊ ಟೋಟಲಾಗಿ ಅವನಿಗೆ 8% ಪ್ರಾಫಿಟ್ ಆಗ್ತಿದೆ ಅಂತ ಅರ್ಥ. ಸೊ 100ಅಲ್ಲಿ 8% ಪ್ರಾಫಿಟ್ ಆದರೆ ಎಷ್ಟು? 108%. 100 + 8 108%. ಓಕೆನಾ? ಸೊ ನಾನು ಈ ಕಡೆ ಬರಿತೀನಿ ಸ್ನೇಹಿತರೆ. ಸೊ ಟೋಟಲ್ ವ್ಯಾಲ್ಯೂ ಬಂದುಬಿಟ್ಟು ಇವಾಗ 108%. ಸೊ 108% ಫೈನಲ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಕೊಟ್ಟಿದ್ದಾರೆ? 5,40,000. ಕರೆಕ್ಟ್ ಅಲ್ವಾ? ಸೊ ನಮಗೇನು ಕೇಳಿದ್ದಾರೆ? ಇನಿಷಿಯಲ್ ಪ್ರೈಸ್ 100% ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. 100% ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದೇನಾಗುತ್ತೆ ಇದು ನೋಡಿ. ಸೊ 54 ಒಂದೇ, 54 ಎರಡೇ. ಓಕೆ, ಸೊ ಇದೇನಾಗುತ್ತೆ? 2 ಒಂದ್ಲೆ 2 5 10 5,000. ಕರೆಕ್ಟ್ ಅಲ್ವಾ? 5,000. ಸೊ 5,000 ಆಯಿತು. ಸೊ 1% ವ್ಯಾಲ್ಯೂ 5,000 ಅಂದರೆ 100% ವ್ಯಾಲ್ಯೂ ಎಷ್ಟು ಸ್ನೇಹಿತರೆ? ಜಸ್ಟ್ 2 0 ಆ್ಯಡ್ ಮಾಡಿಕೊಡ್ತೀವಿ. ಸೊ ಇದನ್ನು 5,000ಇಂದ ಮಲ್ಟಿಪ್ಲೈ ಮಾಡಿದರೆ 5 ಲಕ್ಷ ಬರುತ್ತೆ. 5 ಲಕ್ಷ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಮೊದಲು ನಾನೇನು ಮಾಡಿದೆ? ಇವೆರಡರದ್ದು ಸಕ್ಸೆಸಿವ್ ಕಂಡುಹಿಡಿದೆ. ಸೊ ಸಕ್ಸೆಸಿವ್ ಕಂಡುಹಿಡಿದಾಗ 8% + 8% ಆಯಿತು. ಅಂದರೆ 8% ಟೋಟಲಾಗಿ ಪ್ರಾಫಿಟ್ ಆಗ್ತಿದೆ ಅವರಿಗೆ. ಸೊ ಇದೇ 108% ವ್ಯಾಲ್ಯೂ ಫೈನಲ್ ಪ್ರೈಸ್ ಕೊಟ್ಟಿದ್ದಾರೆ. 100% ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ, ಅಷ್ಟೇ. ನಾವು ಇದನ್ನು ಈ ಪ್ರಾಬ್ಲಮ್ನ ಇನ್ನೊಂದು ಮೆಥಡಲ್ಲಿನೂ ಮಾಡ್ಬೋದು. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಗೆ 1 ಲೈನರಲ್ಲಿ ಮಾಡಿದ್ದೀವಿ, ಇದನ್ನು 1 ಲೈನರಲ್ಲಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ. ಫಸ್ಟ್ ಏನಾಗ್ತಿದೆ? ಇದು ಫೈನಲ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 5,40,000. ಸೊ ಇನಿಷಿಯಲಿ ನಾನು ಪ್ರೈಸು ಎಕ್ಸ್ ಇದೆ ಅಂತ ಅಂದ್ಕೋತೀನಿ. ಓಕೆ, ಎಕ್ಸು. ಆಮೇಲೆ ಏನಾಗ್ತಿದೆ? 20% ಪ್ರಾಫಿಟ್ ಆಗ್ತಿದೆ ಅಂತೆ. ಸೊ 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಪ್ರಾಫಿಟ್ ಅಂದರೆ ಪ್ಲಸ್ಸು. ಸೊ ಫಸ್ಟು 5ರಿಂದ ಏನಾಗ್ತಿದೆ ವ್ಯಾಲ್ಯೂ? ನೀವು ಹೇಳ್ತೀರಿ 5ರಿಂದ 1 ಇನ್ಕ್ರೀಸ್ ಆಗಿ 6 ಆಗ್ತಿದೆ ಅಂತ. ಸೆಕೆಂಡ್ ಕೇಸಲ್ಲಿ ಏನಾಗ್ತಿದೆ? ಸೆಕೆಂಡ್ ಕೇಸಲ್ಲಿ 10% ಲಾಸ್ ಆಗ್ತಿದೆ ಅಂತೆ. ಓಕೆನಾ? ಸೊ 10% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು? 10% ಅಂದರೆ ನೀವು ಅಂತೀರಿ 1/10. ಸೊ ಲಾಸ್ ಆಗ್ತಿದೆ, ಅದಕ್ಕೆ ಮೈನಸ್ ಬರಿತೀನಿ. ಇದರ ಅರ್ಥ ಮೊದಲು ಇನಿಷಿಯಲಿ 10 ಇತ್ತು, 10ಇಂದ 1 ಡಿಕ್ರೀಸ್ ಆಗ್ತಿದೆ ಅಂದರೆ ಲಾಸ್ ಆಗ್ತಿದೆ. ಸೊ 10ಇಂದ 1 ಹೋದರೆ ಎಷ್ಟು? 9 ಉಳಿತು. ಮತ್ತು ಫೈನಲ್ ಪ್ರೈಸ್ ನಮಗೆ ಕ್ವಶನಲ್ಲಿ ಎಷ್ಟಂತ ಕೊಟ್ಟಿದ್ದಾರೆ? ಇದು ಕ್ವಶನಲ್ಲಿ ಕೊಟ್ಟಿದ್ದಾರೆ 5,40,000. ಕರೆಕ್ಟ್ ಅಲ್ವಾ? ಸೊ ಇದನ್ನು ಸಾಲ್ವ್ ಮಾಡಿ ಇವಾಗ. ಸೊ ಇದು ಬಂದುಬಿಟ್ಟು 9 1 9 6 54. ಓಕೆ, 1 2 3 4. ಆಮೇಲೆ 6 1 6 10,000. ಓಕೆ, ನೆಕ್ಸ್ಟ್ ಇದು x = ಏನಾಗುತ್ತೆ? 10,000 ಇಂಟು 5 × 10 ಎಷ್ಟು? 50. ಸೊ ಇದು ಬಂದುಬಿಟ್ಟು 5 ಲಕ್ಷ. ಸೊ ಫಸ್ಟ್ ಮೆಥಡಲ್ಲಿ ನಾನೇನು ಇದು ಇವಾಗ ಇನಿಷಿಯಲ್ ಪ್ರೈಸ್ ಎಷ್ಟಿತ್ತು? 5 ಲಕ್ಷ. ಅದೇ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ನಾವು ಫಸ್ಟ್ ಇನಿಷಿಯಲಿ ಏನು ಮಾಡಿದ್ದೀವಿ? ಸಕ್ಸೆಸಿವ್ ಪರ್ಸೆಂಟೇಜನ್ನು ಮಾಡಿ ವ್ಯಾಲ್ಯೂನ
ಇನಿಷಿಯಲಿ ಎಷ್ಟಿತ್ತು ಅದು ಫೈನಲ್ ವ್ಯಾಲ್ಯೂ ಎಷ್ಟಿತ್ತು ಮತ್ತು ಇನಿಷಿಯಲ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಕಂಡುಹಿಡಿದಿದ್ದೀವಿ. ಬಟ್ ಇದು ನಾವು ಒಂದೇ ಲೈನಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ಯಾವ್ದು ಮೆಥಡ್ ಈಸಿ ಆಗುತ್ತೆ ಅದು ಮೆಥಡ್ ಮಾಡಿ. ಬಟ್ ಇದು ಸೆಕೆಂಡ್ ಮೆಥಡ್ ಮಾಡೋದ್ರಿಂದ ನಿಮ್ಮದು ಟೈಮ್ ತುಂಬ ಸೇವ್ ಆಗುತ್ತೆ. ಯಾಕಂದರೆ ಇದು ಒಂದೇ ಲೈನಲ್ಲಿ ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, an item undergoes successive price increase of 10% and 20% followed by a clearance loss of 15% at sale. What is the net profit or loss percentage on the item ಅಂತ ಕೇಳಿದ್ದಾರೆ ನಮಗೆ. ಓಕೆ, ಒಂದು ವಸ್ತುವಿನ ಬೆಲೆ ಸತತವಾಗಿ 10% ಮತ್ತು 20% ಹೆಚ್ಚಾಗುತ್ತದೆ. ಫಸ್ಟ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ನಂತರ ಮಾರಾಟದ ಸಮಯದಲ್ಲಿ 15% ನಷ್ಟಕ್ಕೆ ಮಾರಲಾಗುತ್ತದೆ. ಓಕೆ, ವಸ್ತುವಿನ ಮೇಲಿನ ನಿವ್ವಳ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ನಮಗೆ ಕೇಳಿದ್ದಾರೆ. ಓಕೆ, ಇದು ನೋಡಿ, ಫಸ್ಟು 10% 20% ಸಕ್ಸೆಸಿವ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಆಮೇಲೆ ಅದೇ ವ್ಯಾಲ್ಯೂವಲ್ಲಿ 15% ಕಡಿಮೆ ಆಗ್ತಿದೆ. ಸೊ ನಾವು ಸಕ್ಸೆಸಿವ್ ಆಗಿ ಮಾಡ್ಬೋದಾ? ಸೊ ಫಸ್ಟು 10% ಮತ್ತು 20% ಸಕ್ಸೆಸಿವ್ ವ್ಯಾಲ್ಯೂ ಎಷ್ಟು? 10% 20% ಸಕ್ಸೆಸಿವ್ ವ್ಯಾಲ್ಯೂ 10 + 20 + 10 × 20/100 ಕರೆಕ್ಟ್ ಅಲ್ವಾ? A + B + A × B/100. ಸೊ ಇದು ಬಂದುಬಿಟ್ಟು 10 + 20 30 ಆಮೇಲೆ 2 0 ಅಲ್ಲಿ 2 0 ಹೋಯಿತು. ಇದು 32%. ಆಮೇಲೆ 32%. ಸೊ 32%, ಆಮೇಲೆ 32 ಅಲ್ಲಿ ಏನು 15% ಕಡಿಮೆ ಆಗ್ತಿದೆ ಅಂತೆ. ಸೊ -15. ಸೊ -32 × 15. ಯಾಕೆ ಮೈನಸ್ ಸೈನ್ ಆಗಿದೆ ಇಲ್ಲಿ? -15 ಇದೆಯಲ್ಲ, ಪ್ಲಸ್ ಇಂಟು ಮೈನಸ್ /100. ಸೊ ಇದರ ವ್ಯಾಲ್ಯೂ 32 - 15 ಅಂದರೆ 17 ಬರುತ್ತೆ. ಸೊ 17ಅಲ್ಲಿ ಸ್ವಲ್ಪ ಕಡಿಮೆ ಆದರೆ ಪ್ಲಸ್ಸಲ್ಲಿ ಬರ್ತಿದೆ. ಸೊ ನೆಗೆಟಿವಲ್ಲಿ ಅಂತೂ ಆನ್ಸರ್ ಅಂತೂ ಆಗಲ್ಲ. ಸೊ 12.2% ಲಾಸು, ಆಮೇಲೆ 8.5% ಲಾಸ್ ಅಂತೂ ಆಗಲ್ಲ. ಓಕೆ, ಸೊ ಇದು 32 - 15 ಅಂದರೆ ಎಷ್ಟು? 17 ಮೈನಸ್ 15 × 2 ಅಂದರೆ 30, 3 ಕೈಲೆ 15 3 45 48 /100. ಸೊ ಇದು 4.8. ಸೊ 17ಅಲ್ಲಿ 4.8 ಕಳೆದರೆ 12.2% ಬರುತ್ತೆ. ಸೊ ಇದು 17 - 4.8 ಅಂದರೆ 12.2%. ಸಿನ್ಸ್ ಇದು ಪಾಸಿಟಿವಲ್ಲಿದೆ, ಸೊ ಅದಕ್ಕೆ ಇದು ಪ್ರಾಫಿಟ್ ಆಗ್ತಿದೆ ಅಂತ ಅರ್ಥ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಅಂದರೆ ನಾನು ಈ ಪ್ರಾಬ್ಲಮಲ್ಲಿ ಸಕ್ಸೆಸಿವ್ ಆಗಿ ಮಾಡಿದೆ. ನಾವು ಇದನ್ನು ಇನ್ನೊಂದು ಮೆಥಡಲ್ಲಿನೂ ಮಾಡ್ಬೋದು. ಹೇಗೆ ಅಂತ ನಾನು ಹೇಳ್ತೀನಿ. ಸೆಕೆಂಡ್. ಓಕೆ, ಸೊ ಇವಾಗ 10% ಅಂದರೆ ಎಷ್ಟು ಸ್ನೇಹಿತರೆ? 10% ಅಂದರೆ ನೀವು ಹೇಳ್ತೀರಾ 1/10. ಸಿನ್ಸ್ ಪ್ಲಸ್ ಇದೆ. ಓಕೆ, 20% ಅಂದರೆ 1/5 ಪ್ರಾಫಿಟ್ ಇದೆ, ಅದಕ್ಕೆ ಪ್ಲಸ್ಸು. ಆಮೇಲೆ 15% ಲಾಸ್ ಆಗ್ತಿದೆ. 5% ಅಂದರೆ 1/20, 15% ಅಂದರೆ 3/20, 3/20. ಸೊ ಲಾಸ್ ಆಗ್ತಿದೆ, ಅದಕ್ಕೆ ಮೈನಸ್ ಸಿಂಬಾಲ್. ಸೊ ನಾನು ಇನಿಷಿಯಲ್ ವ್ಯಾಲ್ಯೂ ಮತ್ತು ಫೈನಲ್ ವ್ಯಾಲ್ಯೂ ಅಂತ ಬರಿತೀನಿ ಸ್ನೇಹಿತರೆ ಇಲ್ಲಿ. ಓಕೆ, ಸೊ ಇನಿಷಿಯಲ್ ವ್ಯಾಲ್ಯೂ ಫಸ್ಟ್ದು 10% ಇನ್ಕ್ರೀಸ್ ಆಗ್ತಿದೆ. ಸೊ ಇನಿಷಿಯಲು 10 ಇತ್ತು, ಸರಿನಾ? ಇನಿಷಿಯಲ್ 10 ಇತ್ತು. 10ಇಂದ 1 ಇನ್ಕ್ರೀಸ್ ಆಗಿ ಎಷ್ಟಾಗ್ತಿದೆ ಸ್ನೇಹಿತರೆ? 11 ಕರೆಕ್ಟ್ ಅಲ್ವಾ? ಸೆಕೆಂಡ್ 20% ಇದೆ ಇಲ್ಲಿ. 20% ಅಂದರೆ 1/5. ಸೊ 5 ಇನಿಷಿಯಲ್ ಇತ್ತು, 5ಇಂದ 1 ಇನ್ಕ್ರೀಸ್ ಆಗಿ ಎಷ್ಟಾಗ್ತಿದೆ? 6. ಓಕೆ, 5ಇಂದ 1 ಇನ್ಕ್ರೀಸ್ ಆಗಿ 6 ಆಗ್ತಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು 15% ಲಾಸ್ ಆಗ್ತಿದೆ. ಸೊ ಇನಿಷಿಯಲಿ 20 ಇತ್ತು, 3 ಲಾಸ್ ಆಗ್ತಿದೆ. 3 ಲಾಸ್ ಆಗ್ತಿದೆ ಅಂದರೆ ಏನು? 20ಅಲ್ಲಿ 3 ಕಳೆದ್ರೆ 17. ಸೊ ಫೈನಲ್ ಏನಾಗುತ್ತೆ ನೋಡೋಣ. ಫೈನಲ್ ನೋಡಿ, 15 50, 52 1000. ಓಕೆ, 1000. ಇದು 17 102, 102 × 11 ಎಷ್ಟಾಗುತ್ತೆ ಸ್ನೇಹಿತರೆ? 11 22, 11 11. ಸೊ 1122. ಎಷ್ಟು? 1122. 1122. ಸೊ ಏನಾಗ್ತಿದೆ? ಪ್ರಾಫಿಟ್ ಆಗ್ತಿದೆ, ಲಾಸ್ ಆಗ್ತಿದೆ? ಇನಿಷಿಯಲಿ 1000 ಇತ್ತು, 1000ಇಂದ 1122 ಆಯಿತು. ಓಕೆ, ಸೊ ಇದೇನಾಗ್ತಿದೆ? ಪ್ರಾಫಿಟ್ ಆಗ್ತಿದೆ ಸ್ನೇಹಿತರೆ. ಎಷ್ಟು ಪ್ರಾಫಿಟ್ ಆಗ್ತಿದೆ? 112 ಪ್ರಾಫಿಟ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ ನೀವು. ಸೊ ಇದು ಆಪ್ಷನ್ ಲಾಸ್ ಇರೋದು ಹೋಯಿತು. ಓಕೆ, ಇವಾಗ ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಹೇಗೆ ಕಂಡುಹಿಡಿತೀವಿ ನಾವು? ಫಸ್ಟಲ್ಲಿ ನಾನು ಹೇಳಿದ್ದೆ ಪ್ರಾಫಿಟ್ ಎಷ್ಟಿರುತ್ತೆ. ಪ್ರಾಫಿಟ್ ಎಷ್ಟು? 112. ಇನಿಷಿಯಲಿ ಸಿ ಪಿ ಎಷ್ಟಿರುತ್ತೆ? ಸಿ ಪಿ ಎಷ್ಟು? 1000 × 100%. ಓಕೆ, ಸೊ
ಸೊ 2 0 2 0 ಹೋಯಿತು. ಸೊ ಇದು 1 0 ಅಂದರೆ ಇಲ್ಲೇನಾಗುತ್ತೆ, ಒಂದು ಸಂಖ್ಯೆಯಲ್ಲಿ ಪಾಯಿಂಟ್ ಬರುತ್ತೆ, 11.2% ಪ್ರಾಫಿಟ್. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೀವು ಈ ರೀತಿಯಲ್ಲಿನೂ ಮಾಡ್ಬೋದು. ಸೊ ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿಯಲ್ಲಿ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ಸೆಲ್ಸ್ ನೋಡಿ, ಇದು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮು, ಬಟ್ ನಾವು ಅದೇ ರೀತಿಯಲ್ಲಿ ಮಾಡೋದು. ಎ ಸೆಲ್ಸ್ ಆ್ಯನ್ ಆರ್ಟಿಕಲ್ ಟು ಬಿ, ಎ ಸೇಲ್ಸ್ ಆ್ಯನ್ ಆರ್ಟಿಕಲ್ ಟು ಬಿ ಎಷ್ಟದರಲ್ಲಿ ಅಟ್ ಅ ಪ್ರಾಫಿಟ್ ಆಫ್ 20% ಪ್ರಾಫಿಟ್ಗೆ ಮಾರ್ತಾನೆ ಸ್ನೇಹಿತರೆ. ಆ್ಯಂಡ್ ಬಿ ಸೆಲ್ಸ್ ಇಟ್ ಟು ಸಿ ಅಟ್ ಅ ಲಾಸ್ ಆಫ್ 10%. ಸೊ ಬಿ ಏನು ಮಾಡ್ತಾನೆ, ಸಿಗೆ ಮಾರ್ತಾನೆ. ಎಷ್ಟು, 10% ಲಾಸಲ್ಲಿ ಮಾರ್ತಾನೆ. ಓಕೆ, ಇಫ್ ಸಿ ಪೇಸ್ ₹216, ಸಿ ಎಷ್ಟು ಅಮೌಂಟ್ ಪೇ ಮಾಡ್ತಾನೆ, ₹216 ಪೇ ಮಾಡ್ತಾನೆ. ಓಕೆ, ಫಾರ್ ಇಟ್ ಹೌ ಮಚ್ ಡಿಡ್ ಎ ಪೇ, ನಮಗೇನು ಕೇಳ್ತಿದ್ದಾರೆ, ಎ ಎಷ್ಟು ಪೇ ಮಾಡ್ತಾನೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಫಸ್ಟಲ್ಲಿ ಹೇಗೆ ಮಾಡಿದ್ದೀವಿ ಸ್ನೇಹಿತರೆ, ಆ ಥರನೇ ಎ ಎಷ್ಟು ಅಮೌಂಟ್ ಇದೆ ಅಂತ ಬರ್ಕೊಳ್ಳೋಣ, ಎದ ಅಮೌಂಟು ಎ ಇದೆ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನು, 1/5 ಸ್ನೇಹಿತರೆ, ಕರೆಕ್ಟ್ ಅಲ್ವಾ. 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/5. ಓಕೆ, 20% ಅಂದರೆ 1/5. ಸಿನ್ಸ್ ಇದು ಪ್ರಾಫಿಟ್ ಇದೆ ಅದಕ್ಕೆ ಪ್ಲಸ್ಸು. ಸೊ ಏನಾಗ್ತಿದೆ, 5ಇಂದ 1 ಇನ್ಕ್ರೀಸ್ ಆಗ್ತಿದೆ, 6. ಓಕೆ, ನೆಕ್ಸ್ಟು 10% ಲಾಸು. 10% ಲಾಸ್ ಅಂದರೆ 10% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/10, ಲಾಸ್ ಅಂದರೆ ಮೈನಸ್ಸು. ಓಕೆ, ಇದರ ಅರ್ಥ 10ಇಂದ 1 ಲಾಸ್ ಆಗ್ತಿದೆ, ಅದಕ್ಕೆ ₹9. ಸೊ ಟೋಟಲ್ ಇವಾಗ ಸಿ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಸ್ನೇಹಿತರೆ, 216. ಸೊ ಇದನ್ನು ಇವಾಗ ಮಾಡಿ. ಓಕೆ, 6 1 6, 6 3 18. ಓಕೆ, ಆಮೇಲೆ 3 ಉಳಿತು, 6 6 36. ಓಕೆ, ನೆಕ್ಸ್ಟು 9 1 9, 9 4 36. ಆಮೇಲೆ ಎ ಈಸ್ ಈಕ್ವಲ್ ಟು 4 × 5 × 10, 4 5 20, 20 10 200. ಸೊ ಎ ವ್ಯಾಲ್ಯೂ, ಎ ಹತ್ರ ಎಷ್ಟಿದೆ, ₹200 ಇರಬೇಕು ಸ್ನೇಹಿತರೆ. ಇದೇ ತಾನೇ ನಮಗೆ ಕ್ವಶನಲ್ಲಿ ಕೇಳಿರೋದು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ನೋಡಿ, ನಾವು ಎಲ್ಲ ಪ್ರಾಬ್ಲಮ್ನ ಜಸ್ಟ್ ಒಂದು ಲೈನಲ್ಲೇ ಮಾಡಿದ್ದೀವಿ. ಅಂದರೆ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ಎಯಿಂದ ಎ ಬಿಗೆ ಮಾರ್ತಾನೆ, ಎಷ್ಟು, 20% ಪ್ರಾಫಿಟಲ್ಲಿ. ಬಿ ಸಿಗೆ ಮಾರ್ತಾನೆ, ಎಷ್ಟು, -10% ಲಾಸಲ್ಲಿ. ಸೊ ಸಿ ಹತ್ರ ಇವಾಗ ₹216 ಇದೆ, ಎ ಹತ್ರ ಎಷ್ಟಿದೆ ಅಂತ ಕೇಳಿದ್ದಾರೆ ನಮಗೆ. ಇಷ್ಟೇ ಕ್ವಶನು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಮಾಡೋಣ. ನೋಡಿ, ಇದನ್ನು ಸಿಮಿಲರ್ ಪ್ರಾಬ್ಲಮ್. ಎ ಸೆಲ್ಸ್ ಅ ಬೈಸಿಕಲ್ ಟು ಬಿ ಎಟ್ 15% ಪ್ರಾಫಿಟ್. ಓಕೆ, ಎ ಸೆಲ್ಸ್ ಅ ಬೈಸಿಕಲ್ ಟು ಬಿ ಎಷ್ಟಂತೆ, ಎಟ್ 15% ಪ್ರಾಫಿಟ್ ಪ್ಲಸ್ 15%. ಓಕೆ, ಬಿ ಸೆಲ್ಸ್ ಇಟ್ ಟು ಸಿ ಎಟ್ ಎಷ್ಟು, 20% ಪ್ರಾಫಿಟ್, ಎಟ್ 20% ಪ್ರಾಫಿಟ್. ಓಕೆ, ಇಫ್ ಸಿ ಪೇಸ್ ₹690, ಸಿ ಎಷ್ಟು ಪೇ ಮಾಡ್ತಾನೆ, ₹690, ₹690 ಪೇ ಮಾಡ್ತಾನೆ. ವಾಟ್ ಡಿಡ್ ಇಟ್ ಕಾಸ್ಟ್ ಫಾರ್ ಎ, ಸೊ ಎದ್ ಕಾಸ್ಟ್ ಎಷ್ಟು ಅಂತ ನಮಗೆ ಕೇಳ್ತಿದ್ದಾರೆ, ಎ ಕಾಸ್ಟ್ ಎಷ್ಟು ಅಂತ. ಸೊ ಇದನ್ನು ಪ್ರೀವಿಯಸ್ ಥರ ಪ್ರಾಬ್ಲಮ್ ಇದೆ ಅಲ್ಲ, ಸೊ ಇದರ ಆನ್ಸರ್ ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ಮಾಡಿ ಹೇಳಿ ಸ್ನೇಹಿತರೆ. ಸೊ ಎ ಇಂಟು 15% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 3/20, ಸಿನ್ಸ್ ಇದು ಪ್ರಾಫಿಟ್ ಇದೆ ಅದಕ್ಕೆ ಪ್ಲಸ್. ಸೊ ಇನಿಷಿಯಲಿ 20ಇಂದ 3 ಇನ್ಕ್ರೀಸ್ ಆಗ್ತಿದೆ, 23. ಓಕೆ, ಇಂಟು ಆಮೇಲೆ ಮತ್ತೆ 20% ಪ್ರಾಫಿಟ್ ಆಗ್ತಿದೆ. ಸೊ 20% ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ 1/5 ಸ್ನೇಹಿತರೆ. ಸೊ 5ಇಂದ 6 ಇನ್ಕ್ರೀಸ್ ಆಗ್ತಿದೆ. ಸೊ ಇದು ಬಂದುಬಿಟ್ಟು ವ್ಯಾಲ್ಯೂ ಬಂದುಬಿಟ್ಟು 690. ಓಕೆ, ಸೊ ಇದನ್ನು ನೀವು ಸಾಲ್ವ್ ಮಾಡಿ ಇದರ ಆನ್ಸರ್ ಏನು ಅಂತ ನನಗೆ ಕಾಮೆಂಟ್ ಮುಖಾಂತರ ಹೇಳಿ. ಸೊ ಎ ಅಮೌಂಟ್ ಎಷ್ಟು. ಓಕೆ, ಸೊ ಇದೊಂದು ಪ್ರಾಬ್ಲಮ್ ಮಾಡೋಣ ಸ್ನೇಹಿತರೆ. ಸೊ ಇವತ್ತಿನ ಕ್ಲಾಸ್ಗೆ ಇದು ಲಾಸ್ಟ್ ಪ್ರಾಬ್ಲಮ್ಮು. ನೋಡಿ ಏನು ಹೇಳ್ತಿದೆ, ಎ ಸೆಲ್ಸ್ ಅ ಪ್ಲಾಟ್ ಟು ಬಿ ಎಟ್ 10% ಲಾಸ್, ಬಿ ಸೆಲ್ಸ್ ಇಟ್ ಟು ಸಿ ಎಟ್ 15% ಪ್ರಾಫಿಟು. ಸೊ ಎ ಬಿ ಸಿ 3 ಜನ ಇದ್ದಾರೆ. ಎ ಒಂದು ನಿವೇಶವನ್ನು
ಬಿಗೆ 10% ನಷ್ಟದಲ್ಲಿ ಮಾರ್ತಾನೆ. ಸೊ ಇದು ಏನು ಮಾಡ್ತಿದ್ದಾನೆ, 10% ನಷ್ಟ ಮೈನಸ್ 10%. ಆಮೇಲೆ ಬಿ ಏನು ಮಾಡ್ತಾನೆ, ಸಿಗೆ 15% ಪ್ರಾಫಿಟಲ್ಲಿ ಮಾರ್ತಿದ್ದಾನೆ. ಓಕೆ, ಇಫ್ ಸಿ ಪೇಸ್ ಎಷ್ಟು, ಸಿ ಎಷ್ಟು ಪೇ ಮಾಡ್ತಿದ್ದಾನೆ, 5,17,500 ರೂಪೀಸ್. ಓಕೆ, ಫೈಂಡ್ ದ ಪ್ರೈಸ್ ಆಫ್ ಎ ಅಂತ ಕೇಳಿದ್ದಾರೆ. ಪ್ರೈಸ್ ಆಫ್ ಎ ಇದೂ ಪ್ರೀವಿಯಸ್ದು ಸಿಮಿಲರ್ ಕ್ವಶನ್. ಸೊ ಈ ಕ್ವಶನ್ದು ವ್ಯಾಲ್ಯೂ ಏನಿರುತ್ತೆ ನೀವು ನನಗೆ ಮಾಡಿ ಕಾಮೆಂಟ್ ಮುಖಾಂತರ ಇದರದ್ದು ಈ ಕ್ವಶನ್ದು ಆನ್ಸರ್ ಏನು ಅಂತ ಹೇಳಿ. ಓಕೆ, ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಾಮೆಂಟ್ ಮತ್ತು ನಿಮ್ಮ ಫ್ರೆಂಡ್ಸನ್ನು ಶೇರ್ ಮಾಡಿ. ಓಕೆ, ನಾವು ಇನ್ನೂ ಈ ಚಾಪ್ಟರ್ ಮೇಲೆ ಪಾರ್ಟ್ 2, ಪಾರ್ಟ್ 3 ತುಂಬ ಕ್ವಶನ್ಸ್ ಇದ್ದಾವೆ. ಬೇರೆ ಬೇರೆ ಥರದ ಕ್ವಶನ್ಸನ್ನು ಎಲ್ಲ ಮಾಡೋಣ ಸ್ನೇಹಿತರೆ. ಸೊ ನೀವು ನೆಕ್ಸ್ಟ್ ಪಾರ್ಟನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಪಾರ್ಟ್ದು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನನ್ನ ಚಾನಲ್ ಮ್ಯಾಥ್ಸ್ ಗುರುಕುಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇವತ್ತಿಗೆ ಇಷ್ಟೇ, ಧನ್ಯವಾದಗಳು. ಓಕೆ, ಇನ್ನೂ ತುಂಬ ಕ್ವಶನ್ಸು ಚೆನ್ನಾಗಿದ್ದಾವೆ ಕ್ವಶನ್ಸು. ಸೊ ನೆಕ್ಸ್ಟ್ ಇದರಲ್ಲಿ ಕ್ಲಾಸಲ್ಲಿ ನಾವು ಮಾಡೋಣ. ಓಕೆ, ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಾಮೆಂಟ್. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಕಾಮೆಂಟ್ ಮುಖಾಂತರ ನನಗೆ ಹೇಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.